ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಕೆಲವೊಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕೆಲವೊಂದು ಕ್ವಾಡ್ರೆಂಟ್ಸ್ ಕ್ವಶನ್ಸ್ ಕೂಡ ನೋಡಿದ್ವಿ. ಆಲ್ಫಾ ಪ್ಲಸ್ ಬೀಟಾ 90 ಡಿಗ್ರಿ ಇದ್ದರೆ ಯಾವ ಈಕ್ವೇಷನ್ಸಲ್ಲಿ ಹೆಂಗೆ ಮಾಡಬೇಕು ಅದೆಲ್ಲ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ಕೂಡ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ 90 ಡಿಗ್ರಿ ಇದ್ದಾಗ ಇನ್ನು ಯಾವ ರೀತಿ ಫಾರ್ಮುಲಾಸ್ ಬರುತ್ತೆ ಅಂತ ಅಂದರೆ ಅದರಲ್ಲಿ ಇವತ್ತೊಂದು ಸ್ಪೆಸಿಫಿಕ್ ಫಾರ್ಮುಲಾ ತಿಳ್ಕೊಳ್ಳೋಣ. ಈಗ ಇಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದ್ದರೆ ಆವಾಗ ನಮಗೆ ಸೈನ್ ಸ್ಕ್ವಯರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವಯರ್ ಬೀಟಾ ಈಸ್ ಈಕ್ವಲ್ಸ್ ಟು 1 ಬರುತ್ತೆ. ಓಕೆ, ಇದೊಂದು ಫಾರ್ಮುಲಾ. ಅದ್ರ ಜೊತೆಗೆ ಕಾಸ್ ಸ್ಕ್ವಯರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವಯರ್ ಬೀಟಾ ಕೂಡ ನಮಗೆ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಓಕೆನಾ, ಇದನ್ನು ನಿಮ್ಮ ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈ ಥರ ಎಷ್ಟೊಂದು ಫಾರ್ಮುಲಾಸ್ ಬರ್ತಾ ಇರ್ತಾವೆ, ಅವಾಗ ನಾನು ಹೇಳ್ತಾ ಇರ್ತೀನಿ, ಬರ್ಕೊಳ್ಳಿ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾಡ್ತಾ ಇರೋಣ. ಅದಾದಮೇಲೆ ಅಷ್ಟೊತ್ತಿಗೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಒಂದೊಂದು ಕಡೆಯಿಂದ ಕಂಪ್ಲೀಟ್ ಮಾಡ್ಕೊತ ಬರೋಣ. ಓಕೆ, ಸೊ ಒಂದು ಬುಕ್ಕಲ್ಲಿ ಕ್ಲೀನಾಗಿ ಬರ್ಕೊಳ್ಳಿ, ಮತ್ತು ಕನ್ಫ್ಯೂಸ್ ಆಗೋದು ಬೇಡ. ಮತ್ತು ರಿವಿಷನ್ ಮಾಡ್ಬೇಕಾದ್ರೆ ಎಲ್ಲ ಪೇಜಸ್ಸು ಹುಡ್ಕೋದು ಬೇಕಾಗಿರಲ್ಲ. ಒಂದು ಕಡೆ ಬರ್ಕೊಂಡ್ರೆ ಅದನ್ನೇ ಜಸ್ಟ್ ಡೈಲಿ ಒಂದು ಸಲ ನೋಡ್ಕೊಂಬಿಟ್ರೆ ನಮಗೆ ಒಂದು ಸಲ ಬಾಯಲ್ಲಿ ಹೇಳಿದ್ರೆ ಬಂದ್ಬಿಡುತ್ತೆ. ಸೊ ಯಾವಾಗಾದ್ರು ಕ್ವಶನ್ಸ್ ಮಾಡ್ಬೇಕಾದ್ರೆ ಓಕೆ ಇದಕ್ಕೆ ಈ ಕ್ವೆಶನ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಆ ಈಕ್ವೇಷನ್ ಹೆಂಗೆ ಯೋಚನೆ ಮಾಡಬೇಕು ಅಂತ. ಓಕೆನಾ, ಸೊ ಇವಾಗ ಇದ್ರ ರಿಲೇಟೆಡ್ ಕ್ವಶನ್ಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್ ಸೈನ್ ಸ್ಕ್ವೇರ್ 32 ಪ್ಲಸ್ ಸೈನ್ ಸ್ಕ್ವೇರ್ 58 ಡಿವೈಡ್ ಬೈ ಕಾಸ್ ಸ್ಕ್ವೇರ್ 32 ಪ್ಲಸ್ ಕಾಸ್ ಸ್ಕ್ವೇರ್ 58. ಸೊ ಇವಾಗ ತಾನೇ ತಿಳ್ಕೊಂಡು ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಬೀಟಾ ಏನಾಗಿರಬೇಕು 90 ಡಿಗ್ರಿ ಆಗಿರಬೇಕು. 58 ಪ್ಲಸ್ 32 90 ಡಿಗ್ರಿ ಆಗಿರುತ್ತೆ. ಇದು 90 ಡಿಗ್ರಿ ಆಗಿಲ್ಲ ಅಂತ ನಮಗೆ ವ್ಯಾಲ್ಯೂ ಮತ್ತೆ 1 ಬರಲ್ಲ. ಸೊ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಸೈನ್ ಸ್ಕ್ವೇರ್ ಇದೆ, ಆಲ್ಫಾ ಪ್ಲಸ್ ಬೀಟಾ 90 ಡಿಗ್ರಿ ಇದೆ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 ಡಿವೈಡೆಡ್ ಬೈ ಇಲ್ಲೂ ಕೂಡ ಅಷ್ಟೇ ಕಾಸ್ ಸ್ಕ್ವೇರ್ 32 ಪ್ಲಸ್ 58 ಎಷ್ಟು 90. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಏನಾಗಿರುತ್ತೆ ವ್ಯಾಲ್ಯೂ 1 ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಪ್ಲಸ್ ಸೈನ್ ಸ್ಕ್ವೇರ್ 53, ಆ ಸೈನ್ ಸ್ಕ್ವೇರ್ 53ನ ಹಂಗೆ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ನೋಡಿ ಕಾಸ್ 53 ಇದೆ, ಸೈನ್ 37 ಇದೆ. ಸೊ ನಾವು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿಕೊಂಡ್ರೆ ನಾವು ಸೈನ್ 10 ಡಿಗ್ರಿನ ನಾವು ಹೆಂಗೆ ಬರಿಬೋದು, ಕಾಸ್ 80 ಡಿಗ್ರಿ ಬರಿಬೋದು, ಕರೆಕ್ಟ್ ಅಲ್ವಾ. ಇದನ್ನು ಹೆಂಗೆ ಅಂತ ನಾವು ಲಾಸ್ಟ್ ವೀಡಿಯೋದಲ್ಲೇ ತಿಳ್ಕೊಂಡಿದ್ವಿ. ಸೊ ಇಲ್ಲೇನಾಗುತ್ತೆ ಕಾಸ್ 53ನ ನಾವು ಏನಂತ ಬರಿಬೋದು ಸೈನ್ 37 ಡಿಗ್ರಿ, ಕರೆಕ್ಟ್ ಅಲ್ವಾ. ಸೊ ಸೈನ್ 37 ಡಿಗ್ರಿ ಇಂಟು ಸೈನ್ 37 ಡಿಗ್ರಿ ಇದೇನಾಯಿತು ನಮಗೆ ಸೈನ್ ಸ್ಕ್ವೇರ್ 37 ಡಿಗ್ರಿ ಆಯಿತು, ಕರೆಕ್ಟ್ ಅಲ್ವಾ. ಸೊ 1/1 ಪ್ಲಸ್ ಸೈನ್ ಸ್ಕ್ವೇರ್ 53 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 37 ಡಿಗ್ರಿ. ಓಕೆ, ಸೊ ಇವಾಗ ಇದೇನಾಯಿತು ನಮಗೆ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಥರ ಸೈನ್ ಸ್ಕ್ವೇರ್ ಬೀಟಾ ಥರ ಆಯ್ತಲ್ವಾ. 53 ಪ್ಲಸ್ 37 ಎಷ್ಟು 90. ಸೊ ಇದ್ರ ವ್ಯಾಲ್ಯೂ ಏನಾಯಿತು, ಇದ್ರ ವ್ಯಾಲ್ಯೂ ಕೂಡ ನಮಗೆ 1 ಆಯಿತು. ಸೊ 1/1 ಪ್ಲಸ್ 1 ಎಷ್ಟಾಯಿತು ನಮಗೆ ಟೋಟಲ್ಲು 2 ಆಗುತ್ತೆ. ನಮ್ಮ ಆನ್ಸರ್ ಏನು ಬರುತ್ತೆ 2. ಇದಕ್ಕೆ ಎಲ್ಸಿಎಂ ತೊಗೊಂಡ್ರೆ 1 + 1 2 ಆಗುತ್ತೆ. 2 / 1 2ನೇ. ಸೊ ನಮ್ಮ ಆನ್ಸರ್ ಏನು 2. ಓಕೆ, ಅರ್ಥ ಆಯ್ತಲ್ವಾ. ಸೊ ನಾವು ಒಂದೊಂದು ಈಕ್ವೇಷನ್ ಕಲ್ತ್ಕೊಂತ ಪ್ರೀವಿಯಸ್ಸಲ್ಲಿ ಕಲ್ತಿರೋದು ಕೂಡ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಬರೀ ಇವಾಗ ಏನು ಕಲ್ತ್ಕೊಂಡು ಅದನ್ನು ಮಾತ್ರ ಅಪ್ಲೈ ಮಾಡೋದಲ್ಲ, ಅರ್ಥ ಆಯ್ತಲ್ವಾ. ಇದನ್ನು ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೇ ಕಲ್ತ್ಕೊಂಡಿದ್ವಿ. ಏನು ಕಾಸ್ 53ನ ನಾವು ಸೈನ್ 37 ಬರೀಬೋದು, ಅಥವಾ ಸೈನ್ 10 ಡಿಗ್ರಿನ ನಾವು ಕಾಸ್ 80 ಡಿಗ್ರಿ ಬರೀಬೋದು ಅಂತ, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ √2 ಇಂಟು ಟ್ಯಾನ್ 60 ಡಿಗ್ರಿ ಮೈನಸ್ ಥೀಟಾ ಇಂಟು ಟ್ಯಾನ್ 30 ಡಿಗ್ರಿ ಪ್ಲಸ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ 45 ಮೈನಸ್ ಥೀಟಾ. ಸೊ ಇದನ್ನು ನಾವು ಲಾಸ್ಟ್ ವೀಡಿಯೋದಲ್ಲಿ ನೀವು 41st ಕ್ವಶನ್ ಪ್ರೀವಿಯಸ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಅದರಲ್ಲಿ ಏನು ತಿಳ್ಕೊಂಡಿದ್ವಿ ನಾವು, ಟ್ಯಾನ್ ಎ ಇಂಟು ಟ್ಯಾನ್ ಬಿ ವ್ಯಾಲ್ಯೂ 1 ಆಗಿರುತ್ತೆ. ಯಾವಾಗ ಎ ಪ್ಲಸ್ ಬಿ ಅನ್ನೋದು 90 ಡಿಗ್ರಿ ಆಗಿದ್ರೆ. ಸೊ ಇದು ಎ ಪ್ಲಸ್ ಬಿ 90 ಡಿಗ್ರಿನ ನೋಡಿ. ಸೊ ಟ್ಯಾನು 60 ಡಿಗ್ರಿ ಮೈನಸ್ ಥೀಟಾ ಪ್ಲಸ್ 30 ಡಿಗ್ರಿ ಪ್ಲಸ್ ಥೀಟಾ, ಈ ಮೈನಸ್ ಥೀಟಾ ಪ್ಲಸ್ ಥೀಟಾ ಹೋಗುತ್ತೆ. 60 + 30 ಎಷ್ಟು ಬಂತು 90 ಡಿಗ್ರಿ ಬಂತು. ಸೊ ಎ ಪ್ಲಸ್ ಬಿ ಅನ್ನೋದು 90 ಡಿಗ್ರಿ ಬಂತು. ಸೊ ಟ್ಯಾನ್ ಎ ಇಂಟು ಟ್ಯಾನ್ ಬಿ ವ್ಯಾಲ್ಯೂ ಏನಾಗಿರುತ್ತೆ ಇದು 1 ಆಗಿರುತ್ತೆ. ಸೊ √2 ಇಂಟು 1 ಡಿವೈಡೆಡ್ ಬೈ ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಅಂತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಏನಾಗಿರಬೇಕು 90 ಇರಬೇಕು. ಸೊ 45 ಡಿಗ್ರಿ ಪ್ಲಸ್ ಥೀಟಾ 45 ಡಿಗ್ರಿ ಮೈನಸ್ ಥೀಟಾ ಏನಾಗಿರುತ್ತೆ 90 ಡಿಗ್ರಿ ಆಗುತ್ತೆ. ಯಾಕಂದರೆ ಪ್ಲಸ್ ಥೀಟಾ ಮೈನಸ್ ಥೀಟಾ ಹೋಗುತ್ತೆ, 45 90 ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ √2. ಸೊ ನಮ್ಮ ಆನ್ಸರ್ ಏನು √2. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಸೈನ್ 37 ಡಿಗ್ರಿ ಇಂಟು ಕಾಸ್ 53 ಡಿಗ್ರಿ ಪ್ಲಸ್ ಕಾಸ್ 37 ಡಿಗ್ರಿ ಇಂಟು ಸೈನ್ 53 ಡಿಗ್ರಿ ಮೈನಸ್ 4 ಇಂಟು ಕಾಸ್ ಸ್ಕ್ವೇರ್ 37 ಡಿಗ್ರಿ ಮೈನಸ್ 7 + 4 ಕಾಸ್ ಸ್ಕ್ವೇರ್ 53 ಡಿಗ್ರಿ ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್
47 ಡಿಗ್ರಿ ಪ್ಲಸ್ 4 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 43 ಡಿಗ್ರಿ ಐತೆ. ಸೊ ಇದನ್ನು ನೋಡಿದ ತಕ್ಷಣ ನಮ್ಗೊಂದು ನೆನಪಾಗಬೇಕು, ಏನು? ಸೈನ್ ಇಂಟು ಎಕ್ಸ್ ಪ್ಲಸ್ ವೈ. ಇದನ್ನ ಆಲ್ರೆಡಿ ನಾವು ಪ್ರೀವಿಯಸ್ 2 ವೀಡಿಯೋಸ್ ಮುಂಚೆ ಕಲ್ತಿದ್ವಿ ಅನ್ಕೊತೀನಿ. ಸೈನ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ? ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಆಗುತ್ತೆ. ಸೇಮ್ ಅದೇ ಥರ ಇದೆ ತಾನೆ. ಸೊ ಇದ್ರ ವ್ಯಾಲ್ಯೂ ಟೋಟಲ್ ಆಗಿ ಏನಾಗುತ್ತೆ ನಮಗೆ? ಸೈನ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಸೈನ್ ಎಕ್ಸ್ ಪ್ಲಸ್ ವೈ ಏನು? ಸೈನ್ ಇಂಟು 37 ಪ್ಲಸ್ 53, ಕರೆಕ್ಟ್ ಅಲ್ವಾ? 37 ಡಿಗ್ರಿ ಪ್ಲಸ್ 53 ಡಿಗ್ರಿ ಆಯಿತು, ಕರೆಕ್ಟ್ ಅಲ್ವಾ? ಮೈನಸ್ ಇಲ್ಲಿ ಇದರಲ್ಲಿ ನೋಡಿ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. 4 ಕಾಮನ್ ತೆಗಿತೀನಿ ನಾನು. ಓಕೆ, 4 ಕಾಮನ್ ತೆಗೆದ್ರೆ ಇಲ್ಲೊಂದು ಬ್ರ್ಯಾಕೆಟ್ ಹಾಕೋಣ, ಯಾಕಂದರೆ ಕಾಮನ್ ತೆಗಿತಿದ್ದೀವಲ್ವ. 4 ಕಾಸ್ ಸ್ಕ್ವೇರ್ 37 ಕಾಸ್ ಸ್ಕ್ವೇರ್ 37 ಪ್ಲಸ್ ಕಾಸ್ ಸ್ಕ್ವೇರ್ 53 ಕಾಸ್ ಸ್ಕ್ವೇರ್ 53 ಮೈನಸ್ 7. ಆ -7 ಹಂಗೆ ಇದೆ, ಅದನ್ನ ಹಂಗೆ ಬರ್ಕೊಂಡಿದ್ದೀನಿ ಈಚೆ. ಓಕೆ, ನೆಕ್ಸ್ಟು ಯಾಕಂದರೆ ಕಾಮನ್ ತೆಗೆದ್ರಿಂದ -7 ಒಳಗೆ ಹಾಕೊಳಕ್ಕಾಗಲ್ಲ. ನೆಕ್ಸ್ಟು ಈ ಟ್ಯಾನ್ 47 ಅಂತ ಅಂದರೆ ಏನು? ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೈನ್ ಅಂದರೆ ಇವಾಗ ಸೈನ್ 23 ಡಿಗ್ರಿ ಅಂತ ಅಂದರೆ ಕಾಸ್ ಎಷ್ಟಾಗುತ್ತೆ ನಮಗೆ? ಕಾಸ್ 67 ಡಿಗ್ರಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ನಮಗೆ ಟ್ಯಾನ್ 47 ಅಂತ ಅಂದರೆ ಇದು ಬಂದು ಕಾಟಿಗೆ ಚೇಂಜ್ ಆಗುತ್ತೆ, ಕಾಟ್ 43. ಅವಾಗ ಇವೆರಡು ಆ್ಯಡ್ ಮಾಡಿದ್ರೆ 90 ಬರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ಆಲ್ರೆಡಿ ಪ್ರೀವಿಯಸ್ಸಲ್ಲೇ ಕಲ್ತಿದ್ದೀವಿ. ಸೊ ಟ್ಯಾನ್ 47 ನಾವು ಹೆಂಗೆ ಬರೀಬೋದು? ಕಾಟ್ 43 ಅಂತ ಬರೀಬೋದು. ಸೊ ಕಾಟ್ ಸ್ಕ್ವೇರ್ 43. ಓಕೆ, ಇಲ್ಲಿ ಕೂಡ ನಾವು ಇಲ್ಲೇನು ಕಾಮನ್ ಇಲ್ಲ. ಕಾಟ್ ಸ್ಕ್ವೇರ್ 43 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 43. ಓಕೆ, ಪ್ಲಸ್ 4. ಓಕೆ, ಇಷ್ಟ ಆಯ್ತಲ್ವಾ? ಸೊ ಇಲ್ಲಿವರೆಗೆ ಏನು ಕನ್ಫ್ಯೂಷನ್ ಇಲ್ಲ. ಇದು ಹೆಂಗೆ ಬಂತು ನಿಮಗೆ ಗೊತ್ತಾಯಿತು. ಓಕೆ, ಸೈನ್ 37 ಡಿಗ್ರಿ ಪ್ಲಸ್ 53 ಡಿಗ್ರಿ ಹೆಂಗೆ ಬಂತು ಗೊತ್ತಾಯಿತು. ಇದೊಂದು ಈಕ್ವೇಷನ್ನ ಯೂಸ್ ಮಾಡ್ಕೊಂಡ್ವಿ. ಇಲ್ಲಿ 4ನ ಕಾಮನ್ ತೆಗೆದೆ, ಅದಾದಮೇಲೆ ಇಲ್ಲಿ ಉಳಿದಿದ್ದು ಹಂಗೆ ಬರ್ಕೊಂಡೆ. ಕಾಸ್ ಸ್ಕ್ವೇರ್ 37 ಹಂಗೆ ಬರ್ಕೊಂಡೆ, ಪ್ಲಸ್ 4 ಕಾಮನ್ ತೆಗೆದಿದ್ದೆ, ಕಾಸ್ ಸ್ಕ್ವೇರ್ 53 -7 ಅದೇನಿತ್ತು ಅದನ್ನು ಹಂಗೆ ಬರೆದೆ. ಇಲ್ಲಿ ಕೂಡ ಟ್ಯಾನ್ ಇದ್ದಿದ್ದು ನಾನು ಕಾಟ್ ಮಾಡಿಕೊಂಡೆ. ಓಕೆ, ಯಾಕೆ ಅಂತಂದರೆ ಹೇಳ್ತೀನಿ. ಕಾಟ್ 43 ಮೈನಸ್ ಕೊಸಿಕೆಂಟ್ 43 ಪ್ಲಸ್ 4. ಇವಾಗ ಈ ಕಾಟ್ 43 ಇವಾಗ ನಾವು ಪ್ರೀವಿಯಸ್ ಕಲ್ತಿದ್ವಲ್ಲ, ಏನು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ? ವ್ಯಾಲ್ಯೂ 1 ಆಗುತ್ತೆ. ಇದನ್ನು ಪೈಥಾಗೋರಿಯನ್ ಐಡೆಂಟಿಟೀಸ್ ಅಂತ ಕರಿತೀವಿ. ಈ ಥರ 4 ಇರುತ್ತೆ. ಏನು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1 ಆಗಿರುತ್ತೆ. ಕಾಸ್ ಸ್ಕ್ವೇರ್ ಟೀಟಾನ ನಾವು ಈ ಸೈನ್ ಆ ಕಡೆ ಕಳಿಸಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತಲೂ ಬರಿಬೋದು. ಅದೇ ಥರ ಸೈನ್ ಸ್ಕ್ವೇರ್ ಟೀಟಾನು ಕಾಸ್ ಆ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಕೂಡ ಬರಿಬೋದು. ಅಂದರೆ ನಮ್ಗೆ ಹೆಂಗೆ ಬೇಕಂದರೆ ಹಂಗೆ ಯೂಸ್ ಮಾಡ್ಕೊಬೋದು ಅದನ್ನು. ಅದೇ ಥರ ನಮಗೆ ಟ್ಯಾನ್ದು ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ = 1 ಬರುತ್ತೆ. ಇನ್ನೊಂದು ಯಾವುದು? ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಕೂಡ 1 ಬರುತ್ತೆ. ಓಕೆನಾ? ಸೊ ಇವಾಗ ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವ ಫಾರ್ಮ್ಯಾಟಲ್ಲಿದೆ ನಮಗೆ? ಕಾಟ್ ಸ್ಕ್ವೇರ್ 43 ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 43 ಅಂದರೆ ಟೀಟಾ ಅಂದರೆ ಇಲ್ಲಿ 43. ಓಕೆನಾ? ಸೊ ಇವಾಗ ನಾನು ಈ ಕೊಸಿಕೆಂಟ್ ಸ್ಕ್ವೇರ್ನ ಈ ಕಡೆ ಕಳಿಸ್ಬಿಟ್ಟು, ಸಾರಿ ಇದು ನಾನು ಮತ್ತೆ ಸಿಂಪ್ಲಿಫೈ ಮಾಡಿ ಬರೆದ್ಬಿಟ್ಟಿದ್ದೀನಿ. ನಾನು ಕ್ಲೀನಾಗಿ ಫಸ್ಟಿಂದ ಬರೀತೀನಿ ನೋಡಿ. ಸೊ ಇದು ಆಲ್ರೆಡಿ ನಾವು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೀವಿ. ಯಾವುದು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ = 1. ಇದೊಂದು ಐಡೆಂಟಿಟಿ. ಓಕೆ, ಪೈಥಾಗೋರಿಯನ್ ಐಡೆಂಟಿಟಿ ಅಂತ ಕರಿತೀವಿ. ಸೊ ಇವಾಗ ನಮಗೆ ಕಾಸ್ ಆ ಕಡೆಗೆ ಹೋದಾಗ ಸೈನ್ ಸ್ಕ್ವೇರ್ ಟೀಟಾ ಏನಾಗುತ್ತೆ? ಸೈನ್ ಸ್ಕ್ವೇರ್ ಟೀಟಾ = 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಇದೊಂದು. ಸೊ ಇದನ್ನು ಮತ್ತೆ ನಾವು ಸೈನ್ ಆ ಕಡೆಗೆ ಕಳಿಸಿದ್ರೆ ಅವಾಗ ಏನಾಗುತ್ತೆ ನಮಗೆ? ಸೆಕೆಂಡ್ ಒನ್ನು ಕಾಸ್ ಸ್ಕ್ವೇರ್ ಟೀಟಾ = 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಥರ್ಡ್ ಒನ್ ಏನಂತ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ = ಸೀಕೆಂಟ್ ಸ್ಕ್ವೇರ್ ಟೀಟಾ. ಓಕೆ, ಫೋರ್ತ್ ಒನ್ ಏನು ಅಂತ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ = ಕೊಸಿಕೆಂಟ್ ಸ್ಕ್ವೇರ್ ಟೀಟಾ. ಸೊ ಇದು ನಾನು ಫಸ್ಟೇ ಪ್ಲಸ್ ಮಾಡಿಬಿಟ್ಟೆ, ಯಾಕಂದರೆ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. ನಾನು ಅಲ್ಲಿ ತಪ್ಪು ಬರದೆ, ಅದಕ್ಕೋಸ್ಕರ ಮತ್ತೆ ಬರೀತಾ ಇದ್ದೀನಿ. ಸೊ ಇದು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಥರ್ಡು ಫೋರ್ತು ಇವಾಗ ಯೂಸ್ ಮಾಡ್ತಾಯಿದ್ದೀವಿ. ಫೋರ್ತ್ ಒನ್ ಯೂಸ್ ಮಾಡ್ತಾಯಿದ್ದೀವಿ. ಏನು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಸೀಕೆಂಟ್ ಸ್ಕ್ವೇರ್ ಟೀಟಾ. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಏನಾಗುತ್ತೆ? ಕೊಸಿಕೆಂಟ್ ಸ್ಕ್ವೇರ್ ಟೀಟಾ. ಸೊ ಇವಾಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ = ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಇದೆ. ಈ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಈ ಕಡೆ ಬಂದು 1 ಆ ಕಡೆಗೆ ಹೋದಾಗ ಏನಾಗುತ್ತೆ? ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ = -1 ಬರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಅದೇ ನಮಗೆ ಅವ್ರೇನಾದರೂ ಕಾಟ್ ಸ್ಕ್ವೇರ್ ಟೀಟಾ
ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ಕೇಳಿದ್ರೆ ಅವಾಗ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 ಬರುತ್ತೆ, -1 ಅಲ್ಲ 1. ಯಾಕೆ ಅಂತ ಅಂದರೆ ಕಾಟ್ ಬಂದು ಈ ಕಡೆಗೆ ಹೋಗುತ್ತೆ, ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಈ ಕಾಟ್ ಈ ಕಡೆಗೆ ಬಂದಾಗ ಅವಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ 1 ಬರುತ್ತೆ. ಇಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಆಗಿರೋದ್ರಿಂದ ನಾವು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಒಳಗೆ ತಂದಾಗ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಬಂದು -1 ಆಗುತ್ತೆ. ಇದನ್ನು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಟ್ಯಾನಲ್ಲೂ ಕೂಡ ಅಷ್ಟೇ, ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ -1 ಬರುತ್ತೆ. ಓಕೆನಾ, ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಬಂದು 1 ಬರುತ್ತೆ. ಓಕೆ, ಸೊ ಇವಾಗ ನಮಗೆ ಗೊತ್ತಾಯಿತು ಏನು ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು ಬರುತ್ತೆ -1. ಸೊ ಇದು ಸೈನು 37 ಡಿಗ್ರಿ ಪ್ಲಸ್ 53 ಡಿಗ್ರಿ ಅಂದರೆ ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನು 1, ಕರೆಕ್ಟ್ ಅಲ್ವಾ? ಮೈನಸ್ ಬ್ರ್ಯಾಕೆಟ್ ಹಂಗೆ ಹಾಕ್ಕೊತಾ ಇದ್ದೀನಿ 4. ಇದು ಆಲ್ರೆಡಿ ಕಲ್ತ್ಕೊಂಡಿದ್ವಿ, ಏನು ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ವ್ಯಾಲ್ಯೂ ಏನು ಬರುತ್ತೆ 1. 4 ಇಂಟು 1 4 -7 ಡಿವೈಡೆಡ್ ಬೈ ಇವಾಗ ನಾನು ಜಸ್ಟ್ ತಿಳ್ಕೊಂಡಿದ್ರ ವ್ಯಾಲ್ಯೂ ಏನು -1 ಪ್ಲಸ್ 4. ಸೊ ಇದು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1 ಮೈನಸ್ 4 - 7 ಏನು -3 ಡಿವೈಡೆಡ್ ಬೈ -1 ಪ್ಲಸ್ 4 ಏನು 3. ಸೊ 3 1 3 ಮೈನಸ್ ಇಂಟು -1 -n ಪ್ಲಸ್ ಆಗುತ್ತೆ. 1 + 1 ಆನ್ಸರ್ ಏನು ಬರುತ್ತೆ 2. ಸೊ ನಮ್ಮ ಆನ್ಸರ್ ಏನು 2. ಅರ್ಥ ಆಯ್ತಲ್ವಾ? ಸೊ ಜಸ್ಟ್ ನಾವು ಏನೇನು ಕಲ್ತ್ಕೊಂಡು ಅದೆಲ್ಲ ಐಡೆಂಟಿಟೀಸ್ನ ಜಸ್ಟ್ ನಾವು ಅದನ್ನು ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಐಡೆಂಟಿಟೀಸ್ ಫಸ್ಟ್ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ x ಇಸ್ ಈಕ್ವಲ್ಸ್ ಟು ಸೀಕೆಂಟ್ 57 ಡಿಗ್ರಿ. ಸೊ ಈ ಥರ ಯಾವಾಗಾರು ಕಂಡೀಷನ್ ಕೊಟ್ಟಾಗ ನಮ್ಗೆ ಆಲ್ರೆಡಿ ಗೊತ್ತು ಆ ಕಂಡೀಷನ್ ಅನ್ನೋದು ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಅಂತ ನಮಗೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಎಲ್ಲರೂ ಎಕ್ಸ್ ಇದೆಯಾ ನೋಡ್ಕೋಣ. ಸೊ ಕ್ವಶನಲ್ಲಿ ಎಲ್ಲೂ ಎಕ್ಸ್ ಇಲ್ಲ ಅಂದರೆ ನಮಗೆ ಕ್ವಶನಲ್ಲಿ ಎಕ್ಸ್ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಆ ಎಕ್ಸ್ ಬದಲು ಸೀಕೆಂಟ್ 57ನ ನಾವು ಅಪ್ಲೈ ಮಾಡಿದ್ರೆ ನಮಗೊಂದು ಆನ್ಸರ್ ಬರ್ತಿತ್ತು. ಸೊ ಕ್ವಶನಲ್ಲಿ ಎಲ್ಲೂ ಎಕ್ಸ್ ಅನ್ನೋದಿಲ್ಲ, ಸೊ ಕ್ವಶನಲ್ಲಿ ಎಲ್ಲೂ ಸೀಕೆಂಟ್ ಸ್ಕ್ವೇರ್ 57 ಅನ್ನೋದು ಕೂಡ ಇಲ್ಲ. ಸೊ ನಾವು ಎಕ್ಸ್ ಅಂತೂ ಬರ್ಸೋಕ್ಕಾಗಲ್ಲ, ಬಟ್ ಸೀಕೆಂಟ್ ಸ್ಕ್ವೇರ್ ಅನ್ನೋದು ಖಂಡಿತ ನಾವು ಯಾವುದೋ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸೀಕೆಂಟ್ ಅನ್ನೋದು ಬರುತ್ತೆ ಟ್ರಿಗ್ನೋಮೆಟ್ರಿಲಿ. ಸೊ ನಾವು ಯಾವುದೋ ಒಂದು ವ್ಯಾಲ್ಯೂಗೆ ಸೀಕೆಂಟ್ 57 ಮಾಡಿದ್ರೆ ನಮಗೆ ಅದು ವ್ಯಾಲ್ಯೂ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ನಾವು ಇರೋದನ್ನ ಹಂಗೆ ಬರ್ಕೊಳ್ಳೋಣ. ಸೊ ಕಾಟ್ ಇದೆ, ಅದನ್ನು ಹಂಗೆ ಬರ್ಕೊತಾ ಇದ್ದೀನಿ. ಕಾಟ್ ಸ್ಕ್ವೇರ್ 33 ಡಿಗ್ರಿ ಪ್ಲಸ್ ಇವಾಗ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದು ಆಲ್ರೆಡಿ ಕಲ್ತಿದ್ವಿ, ಕರೆಕ್ಟ್ ಅಲ್ವಾ? ಸೈನ್ ಸ್ಕ್ವೇರ್ 57 ಇದೆ ಪ್ಲಸ್ ಸೈನ್ ಸ್ಕ್ವೇರ್ 33 ಇದೆ ಅಂದರೆ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ 90 ಆಗಬೇಕು. 57 ಪ್ಲಸ್ 33 90 ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ ಏನಾಯಿತು 1 ಆಯಿತು. 1 ಪ್ಲಸ್ ಇಲ್ಲಿ ನೋಡಿ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಇಂಟು ಕಾಸ್ ಸ್ಕ್ವೇರ್ ಟೀಟಾ, ಇದ್ರ ವ್ಯಾಲ್ಯೂ ಏನಾಗುತ್ತೆ? ಇದ್ರ ವ್ಯಾಲ್ಯೂ ಕೂಡ 1 ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಕಲ್ತಿದ್ವಿ, ನೀವು ನೆನಪಿದೆ ಇಲ್ಲೋ ಗೊತ್ತಿಲ್ಲೋ, ಸೈನ್ ಎಕ್ಸ್ ಇಂಟು ಸೀಕೆಂಟ್ ವೈ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಅದೇ ಥರ ಕಾಸ್ ಎಕ್ಸ್ ಇಂಟು ಕೊಸಿಕೆಂಟ್ ವೈ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದ್ರದ್ದು ಸ್ಕ್ವೇರ್ ಏನಾಗುತ್ತೆ? ಇದ್ರ ಸ್ಕ್ವೇರ್ ಮಾಡಿದ್ರೆ ಇದ್ರದ್ದು ಸ್ಕ್ವೇರ್ ಮಾಡೋ ಇದು ಕೂಡ ಸ್ಕ್ವೇರ್ ಆಗುತ್ತೆ. ಸಿಂಪಲ್ ಅಷ್ಟೇ ತಾನೆ. ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ವೈ ಏನಾಗುತ್ತೆ 1 ಸ್ಕ್ವೇರ್ ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ 57 ಇಂಟು ಕೊಸಿಕೆಂಟ್ ಸ್ಕ್ವೇರ್ 57 ವ್ಯಾಲ್ಯೂ ಏನಾಗುತ್ತೆ 1 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಅಂತ ಅಂದರೆ ಏನು 1. ಓಕೆ, ಪ್ಲಸ್ ಇಲ್ಲಿ ನೆಕ್ಸ್ಟ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ, ಇದು ಕೂಡ ಸೇಮ್ ಇಲ್ಲೇ ಇದೆಯಲ್ಲ, ಸೈನ್ ಸ್ಕ್ವೇರ್ ಇಂಟು ಸೀಕೆಂಟ್ ಸೈನ್ ಎಕ್ಸ್ ಇಂಟು ಸೀಕೆಂಟ್ ವೈ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದ್ರದ್ದು ಸ್ಕ್ವೇರ್ ಆದರೆ ಇಲ್ಲಿ ಕೂಡ ಸ್ಕ್ವೇರ್ ಆಯಿತು. ಸೈನ್ ಸ್ಕ್ವೇರ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ವೈ ಇಸ್ ಈಕ್ವಲ್ಸ್ ಟು 1 ಅಂತ, ಕರೆಕ್ಟ್ ಅಲ್ವಾ? ಸೊ ಸೀಕೆಂಟ್ ಸ್ಕ್ವೇರ್ ವೈ ಸೈನ್ ಸ್ಕ್ವೇರ್ ಎಕ್ಸ್ ಏನಾಯಿತು ವ್ಯಾಲ್ಯೂ ನಮಗೆ 1 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಏನು ವ್ಯಾಲ್ಯೂ 1. ಓಕೆ, ನಮ್ಗೆ ಇಷ್ಟು ಬಂತು. ಈ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಗೊತ್ತಿರೋ ಪ್ರಾಪರ್ಟೀಸ್ ಎಲ್ಲ, ಈಕ್ವೇಷನ್ಸ್, ಫಾರ್ಮುಲಾಸ್ ಎಲ್ಲ ಕಂಪೇರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮ್ಗೆ ವ್ಯಾಲ್ಯೂ ಎಷ್ಟು ಬಂತು? ನಮಗೆ ಕಾಟ್ ಸ್ಕ್ವೇರ್ 33 ಡಿಗ್ರಿ ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಬಂತು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಪ್ರೀವಿಯಸ್ ತಾನೇ ತಿಳ್ಕೊಂಡ್ವಿ, ಏನು 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ, ಆದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ. ಓಕೆ, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಸೊ ನಮಗೆ ಈ ಕಾಟ್ನ ನಾವು ಟ್ಯಾನ್ ಅಂತ ಬರ್ಕೊಬೋದಲ್ವಾ? ನಾವು ಆಲ್ರೆಡಿ ಕಲ್ತಿದ್ದೀವಿ ತಾನೆ, ಏನು ಸೀಕೆಂಟ್ 10 ಡಿಗ್ರಿ ಇದ್ದರೆ ಅದು ಕಾಸ್ 80 ಡಿಗ್ರಿ ಆಗುತ್ತೆ ಅಂತ. ಅದೇ ಥರ ಅದರಲ್ಲಿ ಕಾಟ್ 10 ಡಿಗ್ರಿ ಇದ್ದರೆ ಅದೇನಾಗುತ್ತೆ ಟ್ಯಾನ್ 80 ಡಿಗ್ರಿ ಆಗುತ್ತೆ. ಅದೇ ಥರ ಇಲ್ಲಿ ಕಾಟ್ 33 ಡಿಗ್ರಿ ಇರೋದೇನಾಗುತ್ತೆ ನಮಗೆ ಟ್ಯಾನ್ ಸ್ಕ್ವೇರ್ 57 ಡಿಗ್ರಿ ಆಯಿತು.
ಓಕೆ, +1 ಕರೆಂಟ್ ಹೋಯ್ತು, ನೋ ಪ್ರಾಬ್ಲಮ್, +1. ಓಕೆ, ಇವಾಗ ಈ ವ್ಯಾಲ್ಯೂ ಏನಾಗುತ್ತೆ, ಈ +1 +1 +2 ಆಯಿತು. ಓಕೆ, ಈ ವ್ಯಾಲ್ಯೂ ನಾವು ಏನಂತ ಬರ್ಕೊಬೋದು, ಇಲ್ಲ ಆಲ್ರೆಡಿ ಕಲ್ತಿದ್ದೀವಲ್ವ, 1 + tan ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ tan ಸ್ಕ್ವೇರ್ ಥೀಟಾ ಅಂದರೆ ಥೀಟಾ ಬದಲು 57 ಇದೆ. ಸೊ ಇದೇನಾಗುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ 57 ಡಿಗ್ರಿ ಆಗೋಯ್ತು. +2. ಸೊ ಸೀಕೆಂಟ್ ಸ್ಕ್ವೇರ್ 57 ಆಲ್ರೆಡಿ ಕೊಟ್ಟಿದ್ದಾರೆ, ಏನು ಎಕ್ಸ್ ಅಂತ, ಸಾರಿ ಸೀಕೆಂಟ್ 57 ಡಿಗ್ರಿ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಸೀಕೆಂಟ್ ಸ್ಕ್ವೇರ್ ಏನಾಗುತ್ತೆ, ಇದು ಕೂಡ ಎಕ್ಸ್ ಸ್ಕ್ವೇರ್ ಆಗೋಯ್ತು. ಸೊ ಇದು ವ್ಯಾಲ್ಯೂ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ +2. ಸೊ ನಮ್ಮ ಆನ್ಸರ್ ಏನಾಗುತ್ತೆ ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ +2. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ನಾನು ಫಸ್ಟು ಆ ಕಾಟ್ನ ನಾನು ಏನು ಮಾಡ್ಕೊಂಡಿಲ್ಲ, ಹಂಗೆ ಬರ್ಕೊಂಡಿದ್ದೀನಿ. ಇದು ಆಲ್ರೆಡಿ ಕಲ್ತಿದ್ವಿ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ, ಎರಡು ಸೈನೇ ಇರಬೇಕು, ಆಲ್ಫಾ ಪ್ಲಸ್ ಬೀಟಾ 90 ಡಿಗ್ರಿ ಇದ್ದರೆ ವ್ಯಾಲ್ಯೂ 1 ಬರುತ್ತೆ, ಬರ್ಕೊಂಡೆ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ, ಕೊಸಿಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ವೈ ಅನ್ನೋ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದ್ರ ವ್ಯಾಲ್ಯೂ ಕೂಡ 1 ಬಂತು. ಸೀಕೆಂಟ್ ಸ್ಕ್ವೇರ್ ಥೀಟಾ ಇಂಟು ಸೀಕೆಂಟ್ ಸ್ಕ್ವೇರ್ ವೈ ವ್ಯಾಲ್ಯೂ ಕೂಡ ನಮಗೆ 1 ಬಂತು. ಸೊ ಇನ್ನೇನು ಉಳಿತು, ನಮಗೆ ಕಾಟ್ ಇತ್ತು. ಆದರೆ ನಮಗೆ ಕ್ವಶನಲ್ಲಿ ನಮಗೆ ಒಂದು ಕ್ಲೂ ಕೊಟ್ಟಿದ್ರು, ಏನು, ಸೀಕೆಂಟ್ 57 ಅನ್ನೋದು ಎಕ್ಸ್ ಅಂತ. ಸೊ ನನಗೆ ಗೊತ್ತು ಕಾಟು ಟ್ಯಾನ್ ಆಗುತ್ತೆ ಅಂತ. ಟ್ಯಾನ್ 57 ಡಿಗ್ರಿ +1 ವ್ಯಾಲ್ಯೂ ಏನಾಗುತ್ತೆ ನನಗೆ, ಸೀಕೆಂಟ್ 57 ಡಿಗ್ರಿ ಆಗುತ್ತೆ. ಆದರೆ ಇಲ್ಲಿ ಸ್ಕ್ವೇರ್ ಬಂದಿರೋದ್ರಿಂದ ನಾನು ಸೀಕೆಂಟ್ 57 ಡಿಗ್ರಿ ಕೂಡ ಸ್ಕ್ವೇರ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್, ಈ ವ್ಯಾಲ್ಯೂ ಏನು ಬಂತು ನನಗೆ, ಎಕ್ಸ್ ಸ್ಕ್ವೇರ್ +2 ಹಂಗೆ ಬರ್ಕೊಂಡೆ. ಸೊ ನಮ್ಮ ಆನ್ಸರ್ ಫೈನಲ್ ಆಗಿ ಏನು ಬಂತು, ಎಕ್ಸ್ ಸ್ಕ್ವೇರ್ +2. ಅಂದರೆ ಜಸ್ಟ್ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ಅನ್ನೋದು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಓಕೆ, ಸೊ ಈ ಥರ ಕಂಡೀಷನ್ಸ್ ಕೊಟ್ಟಾಗಲಿ ಅಥವಾ ಬೇರೆ ಒಂದು ಕಂಡೀಷನ್ಸ್ ಕೊಟ್ಟಾಗಲಿ ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದು ಒಂದೊಂದೇ ನೀಟಾಗಿ ಗೊತ್ತಾಗ್ತಾ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ 3 ಇಂಟು ಕೊಸಿಕೆಂಟ್ ಸ್ಕ್ವೇರ್ 26 ಮೈನಸ್ ಟ್ಯಾನ್ ಸ್ಕ್ವೇರ್ 64. ಒಂದಿಷ್ಟಿದೆ ಕ್ವಶನ್, ಕರೆಕ್ಟ್ ಅಲ್ವಾ? ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ನಮ್ಗೆ ಆಲ್ರೆಡಿ ಗೊತ್ತು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಬಂದು 1 ಅಂತ. ಸೊ ನಾವು ಟ್ಯಾನ್ ಸ್ಕ್ವೇರ್ 64 ಟ್ಯಾನ್ ಸ್ಕ್ವೇರ್ ಥೀಟಾನ ನಾವು ಸೈನ್ ಎ ಇದಕ್ಕೋಷ್ಟು ಕಾಸ್ ಬಿ ಬರ್ಕೊತೀವಿ ತಾನೆ. ಅದೇ ಥರ ನಾವು ಟ್ಯಾನ್ ಎ ಇದಕ್ಕೋಷ್ಟು ಕಾಟ್ ಬಿ ಥರ ಕೂಡ ಬರ್ಕೊಬೋದು. ಅವಾಗ ಈ ವ್ಯಾಲ್ಯೂ ಏನಾಗುತ್ತೆ, 3 ಇಂಟು ಇದನ್ನು ನಾನು ಕಾಟಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನನಗೆ ಆಲ್ರೆಡಿ ಒಂದು ಐಡೆಂಟಿಟಿ ಗೊತ್ತು, ಏನು, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ 1 ಅಂತ. ಸೊ ನಾನು ಟ್ಯಾನ್ನ ಕಾಟಿಗೆ ಕನ್ವರ್ಟ್ ಮಾಡ್ಕೊಬೋದಲ್ವಾ, ಯಾಕಂದರೆ 90ಇಂದ 64ನ ಮೈನಸ್ ಮಾಡಿದ್ರೆ ಏನು ಉಳಿತು ಅದು ನಮಗೆ ಕಾಟ್ ಬರುತ್ತೆ. ಇದು ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಸೈನ್ ಎ ಇದಕ್ಕೋಷ್ಟು ಕಾಸ್ ಬಿ ಆಗುತ್ತೆ. ಅದೇ ಥರ ನಮಗೆ ಟ್ಯಾನ್ ಎ ಇದಕ್ಕೋಷ್ಟು ಏನಾಗುತ್ತೆ, ಕಾಟ್ ಬಿ ಆಗುತ್ತೆ. ಅಂದರೆ ಎ ಬಿ ಅಂತಕ್ಕಾಗುತ್ತೆ ಅಂತಂದರೆ 90ಇಂದ ಮೈನಸ್ ಮಾಡಿದ್ರೆ ಯಾವ ವ್ಯಾಲ್ಯೂ ಬರುತ್ತೆ ಅದನ್ನು ನಾವು ಬರ್ಕೊಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇನಾಯ್ತು ನನಗೆ, ಕಾಸ್ ಎಕ್ಸ್ ಸ್ಕ್ವಯರ್ 26 ಡಿಗ್ರಿ ಮೈನಸ್ ಕಾಟ್ ಸ್ಕ್ವಯರ್ 64 ಇದ್ದಿದ್ದೇನಾಗುತ್ತೆ, 64ನ 90ಇಂದ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೆ, 26. ಓಕೆ, ಪ್ಲಸ್ ಇದು ನೋಡಿ, ಇದು ಕೂಡ ಅಷ್ಟೇ, ಕಾಟ್ ಸ್ಕ್ವೇರ್ 42 ಮೈನಸ್ ಸೀಕೆಂಟ್ ಸ್ಕ್ವೇರ್ 48 ಇದೆ. ನನಗೆ ಆಲ್ರೆಡಿ ಗೊತ್ತು ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಏನಾಗುತ್ತೆ, -1 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಸೀಕೆಂಟ್ನ ನಾನು ಕೊಸಿಕೆಂಟ್ ಅಂತ ಬರ್ಕೊಬೋದು, ಕರೆಕ್ಟ್ ಅಲ್ವಾ? ಮಾಡ್ಕೊಬೋದು. ಇದು ಆಲ್ರೆಡಿ ನಾವು ಈ ಐಡೆಂಟಿಟಿ ಕೂಡ ಕಲ್ತಿದ್ದೀವಿ. ಸೈನ್ ಎ ಇದಕ್ಕೋಷ್ಟು ಕಾಸ್ ಬಿ ಹೆಂಗಾಗುತ್ತೋ, ಟ್ಯಾನ್ ಎ ಇದಕ್ಕೋಷ್ಟು ಕಾಟ್ ಬಿ ಹೆಂಗಾಗುತ್ತೋ, ಸೀಕೆಂಟ್ ಎ ಇದಕ್ಕೋಷ್ಟು ಕೊಸಿಕೆಂಟ್ ಬಿ ಕೂಡ ಹಂಗೆ ಆಗುತ್ತೆ. ಇದು ಆಲ್ರೆಡಿ ಬರ್ದಿದ್ದೀವಿ, ನೀವು ಫಾರ್ಮುಲಾ ಬುಕ್ಕಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಹೆಂಗೆ ಬರ್ಕೊತೀನಿ, ಕಾಟ್ ಸ್ಕ್ವೇರ್ 42 ಡಿಗ್ರಿ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 48 ಮೈನಸ್ 90ಇಂದ 48 ತೆಗೆದ್ರೆ ಎಷ್ಟು ಉಳಿಯುತ್ತೆ, 42 ಡಿಗ್ರಿ. ಓಕೆ, ಡಿವೈಡೆಡ್ ಬೈ ನೆಕ್ಸ್ಟ್ ಇಲ್ಲಿ ಕಾಟ್ ಇದೆ, ಕಾಟ್ 22 ಡಿಗ್ರಿ ಮೈನಸ್ ಥೀಟಾ, ಇಲ್ಲಿ ಕೊಸಿಕೆಂಟ್ ಇದೆ, ಇಲ್ಲಿ ಮತ್ತೆ ಟ್ಯಾನ್ ಥೀಟಾ, ಟ್ಯಾನ್ ಇಂಟು 68 ಟ್ಯಾನ್ ಥೀಟಾ ಪ್ಲಸ್ 68 ಡಿಗ್ರಿ ಇದೆ. ಇಲ್ಲಿ ನೋಡಿ ಕಾಟ್ ಇದೆ, ಇಲ್ಲಿ ಟ್ಯಾನ್ ಇದೆ. ಓಕೆ, ಸೊ ಇದನ್ನು ನಾನು ಕಾಟ್ನ ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊಬೋದಲ್ವ, ಅವಾಗ ಇದೇನಾಗುತ್ತೆ, 90 ಮೈನಸ್ 22 ಡಿಗ್ರಿ ಮೈನಸ್ ಥೀಟಾ ಆಗುತ್ತೆ. ಸೊ 90 ಮೈನಸ್ 22 ಏನಾಯಿತು, 68, ಮೈನಸ್ ಥೀಟಾ ಏನಾಗುತ್ತೆ, ಪ್ಲಸ್ ಥೀಟಾ ಕನ್ವರ್ಟ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್, ಕರೆಕ್ಟ್ ಅಲ್ವಾ? ಎಲ್ಲಿ ಬರೀಲಿ, ಇಲ್ಲಿ ಬರೀತೀನಿ ನೋಡಿ, 90 ಮೈನಸ್ 22 ಡಿಗ್ರಿ ಮೈನಸ್ ಥೀಟಾ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸಾರಿ, ಮೈನಸ್ ಬ್ರ್ಯಾಕೆಟಲ್ಲಿ ಹಾಕೊಬೇಕು. 90 ಮೈನಸ್ 22 ಡಿಗ್ರಿ ಮೈನಸ್ ಥೀಟಾ. ಸೊ 90 ಮೈನಸ್
22 ಏನಾಯಿತು 68. ಈ ಮೈನಸ್ ಮೈನಸ್ ಪ್ಲಸ್ ಏನಾಯಿತು, ಮೈನಸ್ ಮೈನಸ್ ಏನಾಯ್ತು ಪ್ಲಸ್ ಆಗುತ್ತೆ. ಸೊ ಅವಾಗ ಇದೇನಾಯಿತು ನಮಗೆ, ಕಾಟ್ ಇದ್ದಿದ್ದು ನಾನು ಅದನ್ನು ಟ್ಯಾನ್ ಮಾಡಿಕೊಂಡೆ ಇಂಟು 22 90ಇಂದ 22 ತೆಗೆದ್ರೆ ಎಷ್ಟು ಉಳಿಯುತ್ತೆ ನಮಗೆ, 68 ಡಿಗ್ರಿ ಪ್ಲಸ್ ಥೀಟಾ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಕೊಸಿಕೆಂಟ್ ಇದೆ, ಇಲ್ಲಿ ಟ್ಯಾನ್ ಇದೆ. ನಾವು ಆಲ್ರೆಡಿ ತಿಳ್ಕೊಂಡ್ವಿ ಏನು, ಟ್ಯಾನ್ ಟೀಟಾ ಕೊಸಿಕೆಂಟ್ ಟೀಟಾ ಮೈನಸ್ ಕಾಟ್ ಟೀಟಾ ನಮಗೆ ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ ಅಂತ. ಸಾರಿ, ಕಾಟ್ ಟೀಟಾ ಮತ್ತು ಟ್ಯಾನ್ ಟೀಟಾ, ಕಾಟ್ಗೆ ಕೊಸಿಕೆಂಟ್ ಬರುತ್ತೆ, ಟ್ಯಾನ್ಗೆ ಸೀಕೆಂಟ್ ಬರುತ್ತೆ. ಸೊ ಇಲ್ಲಿ ನಮಗೆ ಇವಾಗ ನಾನು ಇದು ಒಂದು ಮಾಡಿಕೊಂಡೆ. ಓಕೆ, ಇದನ್ನು ಒಂದು ಮಾಡಿದ್ದೀನಿ. ಇವಾಗ ನನಗೇನಿದೆ ಇಲ್ಲಿ ಉಳಿದಿದೆ, ಇದನ್ನು ಹಂಗೆ ಬರ್ಕೊತಾ ಇದ್ದೀನಿ ನೋಡಿ. ಈಗ ಟ್ಯಾನ್ ಟೀಟಾ ಪ್ಲಸ್ 68 ಡಿಗ್ರಿ. ಓಕೆ, ಇದನ್ನು ಹಂಗೆ ಬರ್ಕೊಂಡು ಈಗೇನು ಉಳಿತು ನನಗೆ, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 62 ಪ್ಲಸ್ ಟೀಟಾ ಟ್ಯಾನ್ 28 ಡಿಗ್ರಿ ಮೈನಸ್ ಟೀಟಾ ಆಯಿತು. ಸೊ ನನಗೆ ಆಲ್ರೆಡಿ ಒಂದು ಗೊತ್ತು, ಯಾವುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ. ಸೊ ಈ ಟ್ಯಾನ್ನ ಈ ಕಡೆಗೆ ಕಳಿಸಿದಾಗ ಜಸ್ಟ್ ಪ್ರೀವಿಯಸ್ ಬರ್ದಿರ್ತೀವಿ, ತೆಗೆದು ಓಪನ್ ಮಾಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ ಬರ್ಕೊಂಡವಲ್ಲ. ಸೀಕೆಂಟ್ ಸ್ಕ್ವೇರ್ ಟೀಟಾ ಒಳಗೆ ಬಂದರೆ ಅವಾಗ ಇದು ವ್ಯಾಲ್ಯೂ ಏನಾಗುತ್ತೆ, -1 ಬರುತ್ತೆ. ಆದರೆ ನಮಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಬೇಕು. ಸೀಕೆಂಟ್ ಸ್ಕ್ವೇರ್ ಟೀಟಾ ಬೇಕು ಅಂತಂದರೆ ಕೊಸಿಕೆಂಟ್ನ ನಾವು ಸೀಕೆಂಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಕೊಸಿಕೆಂಟ್ನ ನಾನೇನು ಮಾಡ್ತಾಯಿದ್ದೀನಿ, ಸೀಕೆಂಟ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಸೀಕೆಂಟ್ನ ಕೊಸಿಕೆಂಟ್ ಮಾಡಿದೆ. ನನಗೆ ಹೆಂಗೆ ಬೇಕೋ ಹಂಗೆ ಬದಲು ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಕಾಸೆಕ್ನ ನಾನು ಏನು ಮಾಡ್ತಾಯಿದ್ದೀನಿ, ಇವಾಗ ಸೀಕೆಂಟ್ ಮಾಡ್ಕೊತೀನಿ. ಸೊ ಇದೇನಾಗುತ್ತೆ, ಮೈನಸ್ ಸೀಕೆಂಟ್ ಸ್ಕ್ವೇರ್ 62 ಪ್ಲಸ್ 62 ಇದ್ದಿದ್ದು ಏನಾಗುತ್ತೆ ನಮಗೆ 28 ಆಗುತ್ತೆ, ಚೇಂಜ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? 28 ಪ್ಲಸ್ ಟೀಟಾ ಇದ್ದಿದ್ದು ಮೈನಸ್ ಟೀಟಾ ಆಯಿತು. ಓಕೆ, ಅದಾದಮೇಲೆ ಇಲ್ಲಿ ಪ್ಲಸ್ ಟ್ಯಾನ್ ಸ್ಕ್ವೇರ್ 28 ಡಿಗ್ರಿ ಮೈನಸ್ ಟೀಟಾ. ಓಕೆ, ಸೊ ಇವಾಗ ನೋಡಿ ವ್ಯಾಲ್ಯೂ 3 ಇಂಟು ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, 1. ಕರೆಕ್ಟ್ ಅಲ್ವಾ? ಯಾಕಂದರೆ ಇದು ಆಲ್ರೆಡಿ ಕಲ್ತ್ಕೊಂಡಿದ್ದು, ಆಲ್ರೆಡಿ ಬರ್ಕೊಂಡಿದ್ದೀವಿ. ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ. ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, -1. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಗೋಯ್ತು. ಇಲ್ಲಿ ಏನಿದೆ ನಮಗೆ, ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ, ಇದ್ರ ವ್ಯಾಲ್ಯೂ ಏನು, ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ, -1 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 3 1s are 3, -1 -2 ಡಿವೈಡೆಡ್ ಬೈ -1. ಕರೆಕ್ಟ್ ಅಲ್ವಾ? 3 1s are 3, ಇದು +2 ಸಾರಿ. ಸೊ 2 ಡಿವೈಡ್ ಬೈ -1 ಏನು ಬರುತ್ತೆ ನಮಗೆ ವ್ಯಾಲ್ಯೂ, -2ನೇ ಬರುತ್ತೆ. ಓಕೆ, ಸೊ ನಮ್ಮ ಆನ್ಸರ್ನು -2. ಅರ್ಥ ಆಯ್ತಲ್ವಾ? ಸೊ ಜಸ್ಟ್ ನಾವು ಅದನ್ನು ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಅದು ಕರೆಕ್ಟಾಗಿ ಗೊತ್ತಿದ್ರೆ ಯಾವುದೇ ಕ್ವಶನ್ ಕೊಟ್ಟರು ಆರಾಮಾಗಿ ಮಾಡ್ಬಿಡ್ಬೋದು. ಓಕೆ, ಸೊ ಇವಾಗ ನಾವು ಕೆಲವೊಂದು ವ್ಯಾಲ್ಯೂ ಪುಟಿಂಗ್ ವ್ಯಾಲ್ಯೂ ಪುಟಿಂಗ್ ಕ್ವಶನ್ಸ್ ನೋಡೋಣ. ಸೇಮ್ ಆಲ್ಜಿಬ್ರಾದಲ್ಲಿ ಹೆಂಗೆ ವ್ಯಾಲ್ಯೂ ಪುಟಿಂಗ್, ಯಾವಾಗ ನಮಗೆ ಯಾವುದಾದ್ರು ಒಂದು ವೇರಿಯೇಬಲ್ ಕೊಟ್ಟು ಅಥವಾ 2 ವೇರಿಯೇಬಲ್ ಕೊಟ್ವಿ, ಜಸ್ಟ್ ಇವಾಗ ಒಂದು ಈಕ್ವೇಷನ್ ಕೊಟ್ಬಿಟ್ಟು 2 ವೇರಿಯೇಬಲ್ ಕೊಟ್ಟರೆ ಅಥವಾ 2 ಈಕ್ವೇಷನ್ ಕೊಟ್ಬಿಟ್ಟು 3 ವೇರಿಯೇಬಲ್ ಕಂಡುಹಿಡೀರಿ ಅಂತ ಅಂದಾಗ ನಾವು ಹೆಂಗೆ ವ್ಯಾಲ್ಯೂ ಪುಟಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಅದೇ ಥರನೇ ನಾವು ಇಲ್ಲಿ ಕೂಡ ವ್ಯಾಲ್ಯೂ ಪುಟಿಂಗ್ ಬರುತ್ತೆ. ಟೀಟಾ ಬದಲು ನಾವು 30 ಡಿಗ್ರಿ 45 ಡಿಗ್ರಿ 90 ಡಿಗ್ರಿ ಆ ಥರ ತೊಗೊತೀವಿ. ಅದನ್ನು ಹೆಂಗೆ ಅಂತ ಇವಾಗ ನೋಡೋಣ. ಓಕೆ, ಇಲ್ಲಿವರೆಗೂ ನಾವು ಜಸ್ಟ್ ಕೆಲವೊಂದು ಐಡೆಂಟಿಟೀಸ್ದು ಮಾಡಿದ್ವಿ. ಈಗ ವ್ಯಾಲ್ಯೂ ಪುಟಿಂಗ್ ಮೆಥಡ್ ಹೋಗೋಣ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಇಲ್ಲಿಗೆ ಮುಗಿದೋಯ್ತು ಅಂದರೆ ಕಂಪ್ಲೀಟ್ ಆಗಲ್ಲ. ಮತ್ತೆ ಫರ್ದರಾಗಿ ಏನಾದ್ರು ಕ್ವಶನ್ಸ್ ಬಂದಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂದರೆ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ವ್ಯಾಲ್ಯೂ ಪುಟಿಂಗ್ ಕ್ವಶನ್ಸ್ ಮಾಡೋಕ್ಕೆ ಮುಂಚೆ ಒಂದೇ ಒಂದು ಐಡೆಂಟಿಟಿ ಅಥವಾ ಪ್ರಾಪರ್ಟಿ ಅಂತ ಏನಾದ್ರು ಅಂದ್ಕೊಳ್ಳಿ. ಸೊ ಏನಾಗುತ್ತೆ ಅಂತಂದರೆ, ಇವಾಗ ನಮ್ಗೆ ಗೊತ್ತು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ, ಇದನ್ನ ಹೆಂಗೆ ಬರೀಬೋದು, ಟ್ಯಾನ್ ಅಂತ ಅಂದ್ರೆ ಏನು, ಸೈನ್ ಬೈ ಕಾಸ್, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಬರೀಬೋದು. ಕರೆಕ್ಟ್ ಅಲ್ವಾ? ಕಾಟ್ ಅಂತ ಅಂದ್ರೆ ಏನು, ಕಾಸ್ ಟೀಟಾ ಡಿವೈಡ್ ಬೈ ಸೈನ್ ಟೀಟಾ. ಕರೆಕ್ಟ್ ಅಲ್ವಾ? ಸೊ ಇದು ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ LCM ತಗೊಂಡಾಗ ಇದೇನಾಗುತ್ತೆ ನಮಗೆ, ಕೆಳಗಡೆ ಕಾಸ್ ಟೀಟಾ ಇಂಟು ಸೈನ್ ಟೀಟಾ, ಮೇಲ್ಗಡೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, 1 ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಕರೆಕ್ಟ್ ಅಲ್ವಾ? ಸೊ ಕಾಸ್ ಟೀಟಾ ಅಂತ ಅಂದರೆ ಏನು, 1 ಬೈ ಸೀಕೆಂಟ್ ಟೀಟಾ. ಕರೆಕ್ಟ್ ಅಲ್ವಾ? ಸೈನ್ ಟೀಟಾ ಅಂದರೆ 1 ಬೈ ಕಾಸ್ ಟೀಟಾ. ಸೊ ಇದನ್ನು ಚೇಂಜ್ ಮಾಡಿದಾಗ ಕಾಸ್ ಇದ್ದಿದ್ದು ಏನಾಗುತ್ತೆ ನಮಗೆ, ಸೀಕೆಂಟ್ ಆಗುತ್ತೆ. ಸೊ ಇದನ್ನೇನು ಬರಿಬೋದು ನಾವು, ಸೀಕೆಂಟ್ ಟೀಟಾ ಇಂಟು ಸೈನ್ ಅಂತ ಅಂದರೆ ಕೊಸಿಕೆಂಟ್ ಟೀಟಾ.
ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಫೈನಲ್ ಆಗಿ ಏನಾಯಿತು, ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಏನು ಬಂತು ನಮಗೆ, ಸೀಕೆಂಟ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ. ಕರೆಕ್ಟ್ ಅಲ್ವಾ? ಇದನ್ನು ನಾವು ಕೆಲವೊಂದು ಕ್ವಶನ್ಸಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಈಗ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು, ನಾವು ಇದಕ್ಕೆ ವ್ಯಾಲ್ಯೂ ಪುಟ್ಟಿಂಗು ಮಾಡೋಣ, ನಾರ್ಮಲಾಗೂ ಮಾಡೋಣ. ವ್ಯಾಲ್ಯೂ ಪುಟ್ಟಿಂಗ್ ಕಲ್ತ್ಕೊಂಡ್ರೆ ಯಾವಾಗಾರು ನಮಗೆ ಫಾರ್ಮುಲಾಸ್ ಅಥವಾ ಈ ಪ್ರಾಪರ್ಟೀಸು ಅಥವಾ ಈಕ್ವೇಷನ್ಸ್ ವಾಟ್ ಎವರ್ ಯು ಕಾಲ್ ಅದೇನೋ ಮರ್ತೋದಾಗ ನಮಗೆ ಆ ವ್ಯಾಲ್ಯೂ ಪುಟ್ಟಿಂಗ್ ಅನ್ನೋದು ಈಸಿ ಆಗುತ್ತೆ ಕೆಲವೊಂದು ಸಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು 1/tan θ ಪ್ಲಸ್ tan θ. 1/tan θ ಅಂದರೆ ಏನು, ಕಾಟ್ θ ಪ್ಲಸ್ tan θ. ಸೊ ನಾವು ಇವಾಗ್ತಾನೆ ತಿಳ್ಕೊಂಡ್ವಿ, ಕಾಟ್ θ ಪ್ಲಸ್ tan θ ಏನಾಗುತ್ತೆ, ಸೀಕೆಂಟ್ θ ಇಂಟು ಕೊಸಿಕೆಂಟ್ θ. ನಮ್ಮ ಆನ್ಸರ್ ಏನು, ಸೀಕೆಂಟ್ θ ಇಂಟು ಕೊಸಿಕೆಂಟ್ θ. ಇಲ್ಲ ವ್ಯಾಲ್ಯೂ ಪುಟ್ಟಿಂಗ್ ಮಾಡ್ತೀವಿ ಅಂತಂದರೆ ಒಂದು ಇಟ್ಕೊಳ್ಳಿ, ವ್ಯಾಲ್ಯೂ ಪುಟ್ಟಿಂಗಲ್ಲಿ ನಮಗೆ ಡಿನಾಮಿನೇಟರಲ್ಲಿ 0 ಬರಬಾರ್ದು ವ್ಯಾಲ್ಯೂ ತೊಗೊಂಡಾಗ. ಅದಾದಮೇಲೆ ಯಾವ ವ್ಯಾಲ್ಯೂ ತೊಗೊತೀವೋ ಆನ್ಸರ್ ಅನ್ನೋದು ಸೇಮ್ ವ್ಯಾಲ್ಯೂ ಬರಬಾರ್ದು ನಮಗೆ. ಓಕೆನಾ? ಸೊ ನಾವು ಇವಾಗ ಯಾವ್ದಾದ್ರು 1/√2 ತೊಗೊತೀವಿ ಅಂದ್ಕೊಳ್ಳಿ. ಓಕೆನಾ? ಯಾವುದೊಂದು 45 ಡಿಗ್ರಿಗೆ ಸೈನ್ 45 ಡಿಗ್ರಿ 1/√2 ಅಲ್ವಾ? ಸೊ ನಮಗೆ ಆ ವ್ಯಾಲ್ಯೂ ತೊಗೊಂಡಾದ್ಮೇಲೆ ಮತ್ತೆ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ 1/√2ನೇ ಬರಬಾರ್ದು. ಅರ್ಥ ಆಗ್ತಿದೆಯಲ್ಲ? ಈಗ ಸೈನ್ 45 ಕಾಸ್ 45 ರೂಟ್ ತೊಗೊಂಡಾಗ ನಮಗೆ ವ್ಯಾಲ್ಯೂ ಅನ್ನೋದು 1/√2ನೇ ಬರುತ್ತೆ. ಸೊ ಆ ಥರ ಬರಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಸೊ 2 ಥಿಂಗ್ಸ್ ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂ ಪುಟ್ಟಿಂಗಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ತೊಗೊತಾ ಇದ್ದೀರ ಅಂತ ಅಂದಾಗ ಅದು 1 ಆಗಿರ್ಬೋದು, 0 ಆಗಿರ್ಬೋದು, ಯಾವ್ದಾದ್ರು 0, 30, 45, 60, 90 ಡಿಗ್ರಿಯಲ್ಲಿ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು 45 ಡಿಗ್ರಿ 60 ಡಿಗ್ರಿ. ಓಕೆ, ಯಾವಾಗಲೂ ಈ ಎರಡರಲ್ಲೇ ಆನ್ಸರ್ ಬಂದುಬಿಡುತ್ತೆ. ಸೊ ನೀವು ಅದು ಆ ವ್ಯಾಲ್ಯೂ ತೊಗೊಬೇಕಾದ್ರೆ ಆ ವ್ಯಾಲ್ಯೂನ ತೊಗೊಂಡಿದ್ದ ವ್ಯಾಲ್ಯೂನೇ ನಮ್ಗೆ ಆನ್ಸರ್ ಬರಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಈ ಕ್ವಶನ್ಗೆ ಟೀಟಾ ಬದಲು ನಾವೇನು ತೊಗೊಳ್ಳೋಣ, 45 ಡಿಗ್ರಿ ತೊಗೊಳ್ಳೋಣ. ಓಕೆನಾ? ಸೊ 1/tan θ, tan θ ಅಂದರೆ ಏನು, 1. ಕರೆಕ್ಟ್ ಅಲ್ವಾ? tan 45 ಡಿಗ್ರಿ ಏನು 1 ಪ್ಲಸ್ tan θ ಅಂದರೆ ಇದು ಕೂಡ 1. ಸೊ ನಮ್ಗೇನು ಬಂತು ವ್ಯಾಲ್ಯೂ, 2/1, ವಿಚ್ ಮೀನ್ಸ್ ಆನ್ಸರ್ 2 ಬರಬೇಕು. ಸೊ ಇಲ್ಲಿ ಎಲ್ಲೋ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಅನ್ನೋದು 2 ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಕೊಸಿಕೆಂಟ್ 45 ಡಿಗ್ರಿ ಏನಾಗಿರುತ್ತೆ, ಸೊ ನಮಗೆ ಆನ್ಸರ್ ಅನ್ನೋದು 2 ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಕೊಸಿಕೆಂಟದು ನಮಗೆ ರೂಟ್ 45 ಬರುತ್ತೆ. ಸರ್ 45 ಡಿಗ್ರಿ √2 ಬರುತ್ತೆ. ಡಿವೈಡೆಡ್ ಸೀಕೆಂಟ್ 45 ಏನು ಬರುತ್ತೆ ನಮಗೆ, ಸೀಕೆಂಟ್ 45 ಕೂಡ ನಮಗೆ √2 ಬರುತ್ತೆ. ಸೊ ಆನ್ಸರ್ ಏನಾಗೋಯ್ತು ನಮಗೆ 1 ಆಯಿತು. ನಮಗೆ ಬರಬೇಕಾದ್ರೆ 2. ಸೊ ನಮ್ಮ ಆನ್ಸರ್ ಇದೆಲ್ಲ. ಟ್ಯಾನ್ ಸ್ಕ್ವೇರ್ ಟೀಟಾ, ಟ್ಯಾನ್ ಅಂತ ಅಂದ್ರೇನು 1 ಸ್ಕ್ವೇರ್ ಟೀಟಾ ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಸೀಕೆಂಟ್ ಟೀಟಾ, ಸೀಕೆಂಟ್ 45 ಅಂತ ಅಂದ್ರೇನು, 45 ಅಂತ ಅಂದರೆ √2 ಇಂಟು ಕೊಸಿಕೆಂಟ್ ಟೀಟಾ, ಕೊಸಿಕೆಂಟ್ 45 ಏನಾಗುತ್ತೆ, ಅದು ಕೂಡ √2. ಸೊ √2 ಇಂಟು √2 ಏನು ಬರುತ್ತೆ, 2 ಬಂತು. ಕರೆಕ್ಟ್ ಅಲ್ವಾ? ಇನ್ ಕೇಸ್ ನಮಗೆ ಇಲ್ಲಿ √2 ಇಂಟು √2 ಮಾಡಿದಾಗ ಆನ್ಸರ್, ಸಪೋಸ್ ಎಕ್ಸಾಂಪಲ್ಗೆ ಹೇಳ್ತಿರೋದು, √2ನೇ ಬಂತು ಅಂದ್ಕೊಳ್ಳಿ, ಆ ವ್ಯಾಲ್ಯೂ ತೊಗೊಳಂಗಿಲ್ಲ. ಅರ್ಥ ಆಯ್ತಲ್ವಾ ಸೆಕೆಂಡ್ ಟೈಪ್ ಏನು ಅಂತ? ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಸೀಕೆಂಟ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ. ಇಲ್ಲಿ ಹೆಂಗಿದ್ರು 1 ಇದೆ, 1 ಅಂತೂ ಅಲ್ಲ ಆನ್ಸರ್. ನಮ್ಮ ಆನ್ಸರ್ 2 ಬರಬೇಕು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು ದ ಸೀಕೆಂಟ್ ಎ ಮೈನಸ್ ಕಾಸ್ ಎ. ಇದನ್ನು ನಾರ್ಮಲಾಗಿ ಮಾಡಿದ್ರೆ ಸೀಕೆಂಟ್ ಅಂದರೆ ಏನು, 1/cos. ಕರೆಕ್ಟ್ ಅಲ್ವಾ? ಕಾಸ್ ಅಂತಂದ್ರೆ ಏನು, ಕಾಸ್ ಅಂತಂದರೆ ಕಾಸ್ ಏನು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇದಕ್ಕೆ ಇಲ್ಲೇನಿಲ್ಲ ಅಂತಂದರೆ 1 ಇರುತ್ತೆ. ಸೊ ಇದಕ್ಕೆ ನಮಗೆ LCM ತೊಗೊಂಡ್ರೆ ಇದೇನಾಗುತ್ತೆ, ಕೆಳಗಡೆ ನಮಗೆ ಕಾಸ್ ಎ, ಮೇಲ್ಗಡೆ 1 ಮೈನಸ್ ಕಾಸ್ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರೇ ಆಗುತ್ತೆ. ಕರೆಕ್ಟ್ ಅಲ್ವಾ? ನಮ್ಗೆ ಆಲ್ರೆಡಿ ಗೊತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಏನು, ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಇದೇನಾಯಿತು, ಸೈನ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಕರೆಕ್ಟ್ ಅಲ್ವಾ? ಸೊ ಸೈನ್ ಬೈ ಇದು ಸೈನ್ ಎ ಹಂಗೆ ಇರುತ್ತೆ, ಇಂಟು ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಎ ಆಗುತ್ತೆ. ಸೊ ನಮ್ಮ ಆನ್ಸರ್ ಏನು ಬಂತು, ಟ್ಯಾನ್ ಎ ಇಂಟು ಸೈನ್ ಎ. ಅರ್ಥ ಆಯ್ತಲ್ವ? ಇದು ಬೇಸಿಕ್ಕು, ನಾರ್ಮಲ್ ನಮಗೆ ಗೊತ್ತಿರೋ ಪ್ರಕಾರ ಮಾಡ್ಕೊಬೇಕು. ಬೇಸಿಕ್ಕು ಅಂತ ಅಂದರೆ ಇದು ಬೇಸಿಕ್ಕು. ಇಲ್ಲ ನಾವು ವ್ಯಾಲ್ಯೂ ಪುಟ್ಟಿಂಗ್ ಮೆಥಡ್ ಯೂಸ್ ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ವ್ಯಾಲ್ಯೂನ ತೊಗೊಂಡ್ರೆ ನಮಗೆ ಆನ್ಸರ್ ಅನ್ನೋದು ಡಿಫ್ರೆಂಟಾಗಿ ಬರಬೇಕು, ಅದೇ ವ್ಯಾಲ್ಯೂ ಬರೋಂಗಿಲ್ಲ. ಸೊ ನಾವೀಗ ಸೀಕೆಂಟ್ ಎಗೆ ಕಾಸಿಗೆ 45 ಡಿಗ್ರಿ ತೊಗೊಳ್ಳೋಣ. ಅಂದರೆ ಏನು ನಾವು 45 ಡಿಗ್ರಿ ತೊಗೊಂಡು ನೋಡೋಣ ಏನು ಬರುತ್ತೆ ಅಂತ. ಸೊ ನಮಗೆ ಸೀಕೆಂಟ್ 45 ಏನಾಗುತ್ತೆ, ಸೀಕೆಂಟ್ 45 ಬಂದು √2 ಮೈನಸ್ ಕಾಸ್ ಎ ಅಂತ ಅಂದರೆ ಕಾಸ್ 45 ಅಂತ ಅಂದರೆ 1/√2. ಕರೆಕ್ಟ್ ಅಲ್ವಾ? ಸೊ ಇದು LCM ತೊಗೊಂಡಾಗ ನಮಗೆ √2 ಇಂಟು 2 ಮೈನಸ್ 1/√2. ಸೊ ಇದೇನಾಯಿತು ನಮಗೆ ಮತ್ತೆ 1/√2 ಬಂತು. ಅಂದರೆ ಇದೇ ವ್ಯಾಲ್ಯೂ ಬಂತು, ತೊಗೊಂಡಿದ್ದ ವ್ಯಾಲ್ಯೂನೇ ನಮಗೆ ಬಂತು.
ಸೊ 45 ಅಂತೂ ಆಗಲ್ಲ. ನಾವು 60 ತೊಗೊಳ್ಳೋದ, 60 ತೊಗೊಳ್ಳೋದ. ಅವಾಗ ಇದೇನಾಯಿತು ನಮಗೆ ಸೀಕೆಂಟ್ 60 ಏನು, ಸೀಕೆಂಟ್ 60 2 ಮೈನಸ್ ಕಾಸ್ 60 ಏನು, ಕಾಸ್ 60 ನಮಗೆ 1/2 ಕರೆಕ್ಟ್ ಅಲ್ವಾ. ಸೊ ಇದು ಎಲ್ ಸಿ ಎಮ್ ತೊಗೊಂಡಾಗ ನಮಗೆ ಕೆಳಗಡೆ 2ನೇ ಬರುತ್ತೆ ಎಲ್ ಸಿ ಎಮ್ಮು, ಕರೆಕ್ಟ್ ಅಲ್ವಾ. ಸೊ ಮೇಲ್ಗಡೆ 4 - 1 3/2. ಓಕೆ, ಸೊ ನಮಗೆ ಇಲ್ಲಿ ಬೇರೆ ಇದೆ, ಇಲ್ಲೂ ಕೂಡ ಬೇರೆ ಇದೆ. ಸೊ ನಮ್ಮ ಆನ್ಸರ್ 3/2 ಬರಬೇಕು. ಅಂದರೆ ಈ ನಾಲ್ಕು ಈಕ್ವೇಷನ್ಸಲ್ಲಿ ಅದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 3/2 ಬರಬೇಕು. ಸೊ ಸೈನ್ ಎ ಇಂಟು ಕಾಟ್ ಎ ಅಂದರೆ ಸೈನ್ ಎಷ್ಟು 60 ಡಿಗ್ರಿ ಅಲ್ವಾ. ಸೈನ್ 60 ಡಿಗ್ರಿ ಇಂಟು ಕಾಟ್ 60 ಡಿಗ್ರಿ. ಸೈನ್ 60 ಡಿಗ್ರಿ ಏನು √3/2 ಕರೆಕ್ಟ್ ಅಲ್ವಾ. ಇಂಟು ಕಾಟ್ ಎ ಅಂತ ಅಂದರೆ ಕಾಟ್ 60 ಡಿಗ್ರಿ ಎಷ್ಟು ಬರುತ್ತೆ ನಮಗೆ 1/√3 ಇಂಟು 1/√3. ಸೊ ಇದು ನಮಗೆ 3/2 ಬರುತ್ತಾ, ಬರಲ್ಲ, ಕರೆಕ್ಟ್ ಅಲ್ವಾ. ಮೇಲ್ಗಡೆ √3, ಕೆಳಗಡೆ 2√3 ಬಂದುಬಿಡುತ್ತೆ. ಸೊ 3/2 ಬರಲ್ಲ. ಕಾಟ್ 60 ಡಿಗ್ರಿ, ಕಾಟ್ 60 ಡಿಗ್ರಿ ಬಂದು 1/√3 ಇಂಟು ಕಾಸ್ 60 ಡಿಗ್ರಿ, ಕಾಸ್ 60 ಡಿಗ್ರಿ ಬಂದು 1/2. ಇದು ಕೂಡ ನಮಗೆ 1/2√3 ಬಂದುಬಿಡುತ್ತೆ. ಇದು ನಮ್ಮ ಆನ್ಸರ್ ಅಲ್ಲ. ಟ್ಯಾನ್ ಎ ಇಂಟು ಸೈನ್ ಎ. ಟ್ಯಾನ್ ಎ ಎಷ್ಟು, ಟ್ಯಾನ್ ಎ ನಮಗೆ ಅಂದರೆ ಟ್ಯಾನ್ √60 ಎಷ್ಟು √3 ಇಂಟು ಸೈನ್ ಎ ಅಂತ ಅಂದರೆ ಸೈನ್ 60 ಎಷ್ಟು √3/2. ಸೊ √3 ಇಂಟು √3 3/2. ನಮ್ಮ ಆನ್ಸರ್ ಬಂತ 3/2. ಅರ್ಥ ಆಯ್ತಲ್ವ ಇದ್ರಲ್ಲಿ ವ್ಯಾಲ್ಯೂ ಪುಟ್ಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಥರ, ಸೊ ಯಾವುದಾದ್ರು ಒಂದು ವ್ಯಾಲ್ಯೂ ತೊಗೊಂಡಾಗ ಅದೇ ವ್ಯಾಲ್ಯೂ ಆನ್ಸರ್ ಬರಬಾರ್ದು, ಅರ್ಥ ಆಯ್ತಲ್ವಾ, ಬೇರೆದು ಡಿಫ್ರೆಂಟಾಗಿ ಬರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೈನ್ ಟೀಟಾ ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ -1 ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟು ಟೀಟಾ ವ್ಯಾಲ್ಯೂ 45 ತಗೋಣ. ಯಾವಾಗೂ ಫಸ್ಟು 45ಇಂದನೇ ಸ್ಟಾರ್ಟ್ ಮಾಡಿ, ಯಾಕಂದರೆ ಮೆಜಾರಿಟಿ ಆಫ್ ದಿ ಕ್ವಶನ್ಸು ನಿಮಗೆ 45ಇಂದನೇ ಬಂದುಬಿಡುತ್ತೆ. ಸೊ ಸೈನ್ 45 ಏನಾಯಿತು, ಸೈನ್ 45 ನಮಗೆ 1/√2 ಕರೆಕ್ಟ್ ಅಲ್ವಾ. ಪ್ಲಸ್ ಟ್ಯಾನ್ 45 1, ಸಾರಿ ಇದು ಇಂಟು ಅಲ್ವಾ, ಮಧ್ಯದಲ್ಲಿ ಇಂಟು ಇದೆ. ಓಕೆ, ಇಲ್ಲಿ ಪ್ಲಸ್ ಇದು ಇಂಟು, ಇದು ಕಾಸ್ 45 ಏನು, ಕಾಸ್ 45 ಕೂಡ 1/√2 ಕರೆಕ್ಟ್ ಅಲ್ವಾ. ಹೋಲ್ ಸ್ಕ್ವೇರ್ -1 1/√2 ಇಂಟು 1/√2 ಪ್ಲಸ್ 1/√2 ಹೋಲ್ ಸ್ಕ್ವೇರ್ -1. ಸೊ ಇದು ಫರ್ದರ್ ಆಗಿ ಏನಾಗುತ್ತೆ ನಮಗೆ, ಸೊ ಇದು 1/2 ಪ್ಲಸ್ ಇದು ಕೂಡ 1/2 -1 ಕರೆಕ್ಟ್ ಅಲ್ವಾ. ಸೊ ಫೈನಲ್ ಆಗಿ ಏನು ಬರುತ್ತೆ ನಮಗಿದು, ಸಾರಿ ನಾವು ಫಸ್ಟು ಒಳಗಡೆ ಬ್ರ್ಯಾಕೆಟಲ್ಲಿ ಇರೋದು ಮಾಡಬೇಕು, ಅದಾದಮೇಲೆ ಸ್ಕ್ವೇರ್ ರೂಟ್ ತೊಗೊಬೇಕು, ಕರೆಕ್ಟ್ ಅಲ್ವಾ. ಸೊ ಇದು ನಮ್ಗೆ ಏನಾಗುತ್ತೆ, ಇದು ಇಲ್ಲೇ ಬರೀತಾ ಇದ್ದೀನಿ, 1/2 ಪ್ಲಸ್ 1/2 ಎಲ್ ಸಿ ಎಮ್ ನಮಗೆ √2 ಬರುತ್ತೆ, ಮೇಲ್ಗಡೆ ನಮಗೆ 2 ಬರುತ್ತೆ, ಹೋಲ್ ಸ್ಕ್ವೇರ್ -1 ಕರೆಕ್ಟ್ ಅಲ್ವಾ. ಇದು ಫರ್ದರ್ ಆಗಿ ಏನಾಗುತ್ತೆ, ಅರ್ಥ ಆಯ್ತಲ್ವ ನಾನು ಎಂತಕ್ಕೆ ಹಿಂಗೆ ಬರದೆ ಅಂತ. ಇಲ್ಲಿ ನಾವು ಫಸ್ಟು ಬ್ರ್ಯಾಕೆಟ್ ಒಳಗಿರೋದು ಮಾಡಬೇಕು, ನಾನು ಮಿಸ್ಟೇಕಾಗಿ ಸಪ್ರೇಟಾಗಿ ಬರದೆ. ಸೊ 2 ಸ್ಕ್ವೇರ್ ಏನಾಗುತ್ತೆ 4 / √2 ಕ್ಯಾನ್ಸಲ್ ಆಗಿ ನಮಗೆ ಕೆಳಗಡೆ 2 ಮುಖ್ಯತೆ -1. ಸೊ ಇದು ಆನ್ಸರ್ ಎಷ್ಟು ಬರುತ್ತೆ ನಮಗೆ, 2/2 2 1 2 2 2 -1 1. ಸೊ ನಮ್ಮ ಆನ್ಸರ್ 1 ಬರಬೇಕು. ಸೊ ಸೀಕೆಂಟು ಸ್ಕ್ವೇರ್ 45, ಸೀಕೆಂಟ್ 45 ವ್ಯಾಲ್ಯೂ ಏನಾಗುತ್ತೆ, ಸೀಕೆಂಟ್ 45 ವ್ಯಾಲ್ಯೂ ನಮಗೆ √2 ಇರುತ್ತೆ, √2. ಸೊ √2 ಸ್ಕ್ವೇರು √2 ಬಂದುಬಿಡುತ್ತೆ. ಸೊ ನಮ್ಮ ಆನ್ಸರ್ ಇದಲ್ಲ, ಸೀಕೆಂಟ್ ಅದೇ ಸೀಕೆಂಟ್ 45 √2, ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ಸೊ ಕೊಸಿಕೆಂಟ್ ಟೀಟಾ 45 ಅಂತ ಅಂದರೆ √2, ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ಟ್ಯಾನ್ ಸ್ಕ್ವೇರ್ ಟೀಟಾ ಟ್ಯಾನ್ 45 ಏನು 1 ಸ್ಕ್ವೇರ್ ಏನು 1. ಸೊ ನಮ್ಮ ಆನ್ಸರ್ ಏನು ಬಂತು 1. ಇಲ್ಲಿ ಕೂಡ 1 ಬಂತು. ಅಂದರೆ ಈ ವ್ಯಾಲ್ಯೂ ಫಾರ್ಮುಲಾದಲ್ಲಿ ಈ ಒಂದು ಈಕ್ವೇಷನಲ್ಲಿ ನಾವು ಟೀಟಾ 45 ಡಿಗ್ರಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ 1 ಬಂತು. ಸೊ ನಮ್ಗೆ ಇದರಲ್ಲೆಲ್ಲೋ ಆನ್ಸರ್ 1 ಬರಬೇಕು. ಅದು ಯಾವುದು ಅಂತ ಅಂದರೆ ಟ್ಯಾನ್ ಸ್ಕ್ವೇರ್ ಟೀಟಾ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಕ್ಕೆ ಮುಂಚೆ ಇನ್ನೊಂದು ನಾವು ಪ್ರಾಪರ್ಟಿ ಅಥವಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಗೆ ಆಲ್ರೆಡಿ ಗೊತ್ತು ಏನು, ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು 1. ಇದು ಆಲ್ರೆಡಿ ಗೊತ್ತಿರೋದೆ, ಕರೆಕ್ಟ್ ಅಲ್ವಾ. ಇದು ಯಾವ ಫಾರ್ಮ್ಯಾಟಲ್ಲಿದೆ, a² - b² ಫಾರ್ಮ್ಯಾಟಲ್ಲಿದೆ ತಾನೆ. ಸೊ ಇದನ್ನು ಹೆಂಗೆ ಬರಿಬೋದು ನಾವು, ಸೀಕೆಂಟ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ = 1 ಬರಿಬೋದು. ನಮಗೆ ಕ್ವಶನಲ್ಲಿ ಇದನ್ನು ಕೇಳ್ತಿದ್ರೆ ಈ ಒಂದು ವ್ಯಾಲ್ಯೂ ಈ ಕಡೆಗೆ ಬಂದಾಗ ಅವಾಗ ಏನಾಗುತ್ತೆ, ಸೀಕೆಂಟ್ ಟೀಟಾ ಮೈನಸ್ ಟ್ಯಾನ್ ಟೀಟಾ = 1 ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಆಗುತ್ತೆ, ಕರೆಕ್ಟ್ ಅಲ್ವಾ. ಇದೊಂದು. ಓಕೆ, ಇನ್ನೊಂದು ನಮಗೆ ಇದನ್ನು ಕೇಳಿದರೆ ಏನು, ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಕೇಳಿದಾಗ ಅವಾಗ ಇಲ್ಲೇನಾಗುತ್ತೆ, ಇದು ಕೆಳಗೆ ಬರುತ್ತೆ, ಸೀಕೆಂಟ್ ಟೀಟಾ ಮೈನಸ್ ಟ್ಯಾನ್ ಟೀಟಾ.
ಓಕೆ, ಇದೆರಡು ಏನಿಲ್ಲ, ನಮಗೆ ಇರೋ ಫಾರ್ಮುಲಾನೇ ಸುಮ್ಮನೆ ಹಂಗೆ ಆಟ ಆಡಿಸ್ತಾ ಇದ್ದೀವಿ ಅಷ್ಟೇ. ಟ್ರಿಗ್ನೋಮೆಟ್ರಿಯಲ್ಲಿ ಆಲ್ಮೋಸ್ಟ್ ಅಷ್ಟೇ ಒಂದು ಬೇಸಿಕ್ ತುಂಬ ಗೊತ್ತಿದ್ರೆ, ಯಾವುದು ರೇಷಿಯೋಸು, ಸೈನ್ ಬೈ ಕಾಸು, ಆಪೋಸಿಟ್ ಬೈ ಅಡ್ಜಸೆಂಟು, ಅವೆಲ್ಲ ಗೊತ್ತಲ್ವ ನಿಮಗೆ. ಅದು ಗೊತ್ತಿದ್ರೆ ಸಾಕು, ಇವೆಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆನಾ? ಸೊ ಇದು ಬೇಸಿಕ್ ಇವೆಲ್ಲ. ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಒಂದು ಗೊತ್ತು. ಇದನ್ನೇ ಸುಮ್ಮನೆ ಆಟ ಆಡಿಸ್ತಾ ಇದ್ದೀವಿ ನಾವು ಅಷ್ಟೇ. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ಕೆಳಗಡೆ ಮೇಲ್ಗಡೆ ಕೆಳಗಡೆ, ಇದು ಮತ್ತೆ ಡಿಫ್ರೆಂಟ್ ಫಾರ್ಮುಲಾಸ್ ಅಂತ ಹೇಳಂಗಿಲ್ಲ. ಒಂದೇ ಫಾರ್ಮುಲಾನ ಜಸ್ಟ್ ಅದರಲ್ಲಿ ಆಟ ಆಡ್ತಾ ಇದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಫಾರ್ 0 ಡಿಗ್ರಿ ಲೆಸ್ಸರ್ ದೆನ್ ಥೀಟಾ ಲೆಸ್ಸರ್ ದೆನ್ 90 ಡಿಗ್ರಿ. ಈ ಥೀಟಾ ಅನ್ನೋದು 90 ಡಿಗ್ರಿ ಕಮ್ಮಿ ಇರಬೇಕು. ಸೊ ಇದ್ರ ವ್ಯಾಲ್ಯೂ ಕಂಡುಹಿಡಿಯೋಕೆ ಕೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಕೂಡ ಥೀಟಾ 45 ಡಿಗ್ರಿ ತೊಗೊಂಡ್ರೆ ವ್ಯಾಲ್ಯೂ ಬರುತ್ತೆ. ಇಲ್ಲ ನಾರ್ಮಲಾಗಿ ಒಂದು ಸಲ ಮಾಡೋಂಗಿದೆ. 1/cos ಏನು ನಮಗೆ 1/cos ಥೀಟಾ ಪ್ಲಸ್ 1/, ಯಾಕಂದರೆ ಇವಾಗ ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡವಲ್ಲ, ಅದಕ್ಕೋಸ್ಕರ ಇದನ್ನು ನಾರ್ಮಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಸೊ 1/cos ಏನಾಗುತ್ತೆ ನಮಗೆ ಸೀಕೆಂಟ್ ಆಗುತ್ತೆ. ಸೀಕೆಂಟ್ ಥೀಟಾ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು, ಸೀಕೆಂಟ್ ಮೈನಸ್ ಟ್ಯಾನ್ ಥೀಟಾ ಆದರೆ ನಮಗೆ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಇದೆ. ಇದನ್ನು ನಾವೇನು ಮಾಡೋಣ, ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮಾಡೋಣ. ಅವಾಗ ಇಲ್ಲಿ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜ್ ಆಗೋಗುತ್ತೆ. ಸೊ ಇದು ಮೈನಸ್ 1/ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಓಕೆ, ಯಾಕಂದರೆ ನನಗೆ ಗೊತ್ತು ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅನ್ನೋದು 1/ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅನ್ನೋದು ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ನಾನು ಅದಕ್ಕೇನು ಮಾಡಿದೆ, ಈ ವ್ಯಾಲ್ಯೂ ಬರೋಕ್ಕೋಸ್ಕರ ಇದನ್ನು ಶಿಫ್ಟ್ ಮಾಡಿಕೊಂಡೆ. ಶಿಫ್ಟ್ ಮಾಡಿದಾಗ ಸೈನ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಯಾವಾಗಲೂ ಅಷ್ಟೇ. ಸೊ ಇದು ಫರ್ದರಾಗಿ ಏನಾಗುತ್ತೆ, ಸೀಕೆಂಟ್ ಥೀಟಾ ಮೈನಸ್ ಆಫ್, ಇದು ಆಲ್ರೆಡಿ ಗೊತ್ತು ಏನು ನಮಗೆ, ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನಮಗೇನಾಯಿತು, ಸೀಕೆಂಟ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಮೈನಸ್ಸು ಪ್ಲಸ್ಸು ಮೈನಸ್ ಟ್ಯಾನ್ ಥೀಟಾ. ಓಕೆ, ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಹೋಯಿತು, ಉಳಿದಿದ್ದೇನು ಮೈನಸ್ ಟ್ಯಾನ್ ಥೀಟಾ. ಇಲ್ಲ ಈ ಥರ ನಾನು ಟ್ಯಾನ್ ಥೀಟಾ ತೊಗೊತೀನಿ ಅಂತ ಅಂದರೆ 1/cos ಥೀಟಾ ಏನಾಗುತ್ತೆ, ಸೀಕೆಂಟ್ ಥೀಟಾ. ಕರೆಕ್ಟ್ ಅಲ್ವಾ? ಅದಾದಮೇಲೆ ನಮಗೆ ಪ್ಲಸ್ 1/ಟ್ಯಾನ್ ಥೀಟಾ ಅಂತ ಗೊತ್ತು, 45 ತಗೊಂಡು ಟ್ಯಾನ್ 45 ಏನು 1 ಮೈನಸ್ ಸೀಕೆಂಟ್ 45 ಅಂದರೆ ಏನು √2. ಓಕೆ, ಇಲ್ಲ ಆಲ್ರೆಡಿ ಗೊತ್ತು ನಮಗೆ √2 ಬಂತು. ಸೊ √2 ಪ್ಲಸ್ 1/1 ಮೈನಸ್ √2. ಸೊ ಈ ಥರ ಇದ್ದಾಗ ನಾವು ಏನು ಮಾಡ್ಕೊಬೇಕು, ರ್ಯಾಷನಲೈಸ್ ಮಾಡಬೇಕು. ಯಾಕಂದರೆ ಇದು ನಮಗೆ ಕಂಪ್ಲೀಟ್ ನಂಬರ್ ಇಲ್ಲ. ಅಂಡರ್ ರೂಟಿಂದ ನಾವು ಯಾವುದೋ ಡಿನಾಮಿನೇಟ್ರಲ್ಲಿ ಅಂಡರ್ ರೂಟ್ ಉಳಿಸಂಗಿಲ್ಲ. ಅದಕ್ಕೆ ಇದು ಏನು ಮಾಡಬೇಕು, ರ್ಯಾಷನಲೈಸ್ ಮಾಡಬೇಕು. ಸೊ 1 + √2 / 1 + √2. ಕರೆಕ್ಟ್ ಅಲ್ವಾ? ಇದು a + b a - b ಫಾರ್ಮುಲಾ ಆಗೋಯ್ತು. ಸೊ √2 ಪ್ಲಸ್ ಇದು ಮೇಲ್ಗಡೆ 1 × 1 + √2 ನಮಗೆ 1 + √2ನೇ ಬರುತ್ತೆ. ಕೆಳಗಡೆ ನಮಗೆ a² - b². a² ಅಂತಂದರೆ 1² ಅಂತಂದರೆ 1 ಮೈನಸ್ ಅಂಡರ್ ರೂಟ್ ಹೋಲ್ ಸ್ಕ್ವೇರ್ ಅಂತಂದರೆ 2. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದೇನಾಗುತ್ತೆ ನಮಗೆ, ಅಂಡರ್ ರೂಟ್ 2 ಪ್ಲಸ್ 1 ಪ್ಲಸ್ √2. ಸೊ ಇಲ್ಲಿ ಕೆಳಗಡೆ ಏನು ಉಳಿತಿರುತ್ತೆ ನಮಗೆ, -1 ಬರುತ್ತೆ. ಸೊ ಈ -1 ಈ ಕಡೆಗೆ ಬಂದಾಗ ಇನ್ ಕೇಸು ಈ ಮಲ್ಟಿಪ್ಲೈ ಮಾಡಬೇಕಂದ್ರೆ ಫಸ್ಟ್ ಇದನ್ನು ಈಸಿಯಾಗಿ ಕಳಿಸ್ಬೇಕು. ಈಕ್ವಲ್ಸ್ ಈ ಕಡೆ ಬಂದಾಗ 1 ಆಗುತ್ತೆ, ಇದು ಮತ್ತೆ ಒಳಗೆ ಬಂದಾಗ -1 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ. ಇದೇನಾಗುತ್ತೆ ನಮಗೆ, ಅಂಡರ್ ರೂಟ್ 2 -1 × 1 + √2. ಅರ್ಥ ಆಯ್ತಾ? ಈ -1 ಎಂತಕ್ಕೆ ಬಂತು ಅಂದರೆ, ನಾನು ಈಕ್ವಲ್ಸಿಂದ ಈ ಕಡೆಗೆ ಇವಾಗ ಈಚೆಗೆ ಕಳಿಸಿದ್ರೆ ಇಲ್ಲಿ ಮೈನಸ್ ಇದ್ದಿದ್ದು ಇಲ್ಲಿ ಪ್ಲಸ್ ಆಗುತ್ತೆ, ಇದನ್ನು ಮತ್ತೆ ಒಳಗೆ ಸೇರಿಕೊಂಡ್ರೆ ಮೈನಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನು ನೀವು ಡೈರೆಕ್ಟಾಗಿ ಹಿಂಗೆ ಬರ್ಕೊಬೋದು -1 ಅಂತ. ಸೊ ಇದು ಅಂಡರ್ ರೂಟ್ 2 -1 × 1 -1 ಮೈನಸ್ ಪ್ಲಸ್ ಮೈನಸ್ಸು ಅಂಡರ್ ರೂಟ್ 2. ಸೊ -√2 + √2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು -1. 1 ಯಾವುದಕ್ಕೆ ಬರುತ್ತೆ ನಿಮಗೆ, 45 ಟ್ಯಾನ್ 45 1, ಬಟ್ ಮೈನಸ್ ಬರಬೇಕು, ಅದು ಯಾವುದಕ್ಕೆ ಬರುತ್ತೆ, -10. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಇದು ಅರ್ಥ ಆಗಿದ್ರೆ ಇದು ಅರ್ಥ ಆಗಿರುತ್ತೆ ನಿಮಗೆ. ಈ -1 ನಾನು ಇಲ್ಲೆಲ್ಲಿ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಅದಕ್ಕೆ ಫಸ್ಟ್ ಈಚೆಗೆ ಕಳಿಸ್ತೆ, ಅದಾದ್ಮೇಲೆ ಮತ್ತೆ ಒಳಗೆ ತಗೊಂಡೆ ಅಷ್ಟೇ. ನೀವು ಬರೀ ಥೀಟಾಗೆ ಈ 45 ಡಿಗ್ರಿ ತೊಗೋಬೇಕಂತಲೇ ಇಲ್ಲ. ನಾವು ಆಲ್ರೆಡಿ ಇದು ಕಲ್ತಿದ್ವಲ್ವ, ಏನು ಪೈಥಾಗರಸ್ ಥಿಯರಮು. ಅದರಲ್ಲಿ ಏನು, ಇದು 3 ಇರುತ್ತೆ, ಇದು 4 ಇರುತ್ತೆ, 5 ಟ್ರಿಪ್ಲೆಟ್ಸು. ಇದು ಥೀಟಾ ಅಂತ ತಗೊಂಡು ಈ ಥರ ಕೂಡ ನೀವು ಮಾಡ್ಕೊಬೋದು. ಅವಾಗ ಇದೇನಾಗುತ್ತೆ ನಮಗೆ, ಟ್ಯಾನ್ ವ್ಯಾಲ್ಯೂ, ಟ್ಯಾನ್ ಅಂತ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟೆನ್ ಅಡ್ಜಸೆಂಟು. ಕರೆಕ್ಟ್ ಅಲ್ವಾ? ಆಪೋಸಿಟ್ ಯಾವುದು 3 ಬೈ ಅಡ್ಜಸೆಂಟ್ ಅಂತ ಅಂದರೆ 4. ಕರೆಕ್ಟ್ ಅಲ್ವಾ? 3/4 ಬರಬೇಕು. ಮೈನಸ್ ಟ್ಯಾನ್ ಅಂತ ಅಂದರೆ -3/4 ಬರಬೇಕು. ಅರ್ಥ ಆಯ್ತಲ್ವಾ? ಸೊ ನೀವು ಇದನ್ನು ಮಾಡಿದ್ರೆ ಆನ್ಸರ್ ನಿಮಗೆ -3/4 ಬರುತ್ತೆ. ಬೇಕಂದರೆ ನೋಡಿ, ಕಾಸ್ ಅಂತ ಅಂದರೆ ಏನು,
ಕಾಸ್ ಅಂತ ಅಂದರೆ ಸೀಕೆಂಟ್ ಅಂತಂದರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು 5/4 ಪ್ಲಸ್ 1/tan ಅಂತ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು 3/4 ಮೈನಸ್ 5/4. ಅದು ನೀವು ಸಿಂಪ್ಲಿಫೈ ಮಾಡಿದ್ರೆ 3/4 ಬರುತ್ತೆ. ಸೊ ಈ ಥರ ಕೂಡ ನಿಮಗೆ ಟೀಟಾ ವ್ಯಾಲ್ಯೂನೇ ತೊಗೊಬೇಕು ಅಂತ ಅಲ್ಲ, ಈ ಥರ ಕೂಡ ತೊಗೊಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ ಇಂಟು 1 ಪ್ಲಸ್ ಕಾಸ್ ಎ. ಸೊ ಇದು ನಾವು ನಾರ್ಮಲಾಗಿ ನೋಡಿದ ತಕ್ಷಣವೇ ನಮಗೊಂದು ಐಡಿಯಾ ಬಂದುಬಿಡ್ಬೇಕು. ಏನು 1 ಪ್ಲಸ್ ನಮ್ಗೆ ಆಲ್ರೆಡಿ ಗೊತ್ತು, ಏನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಅಂದರೆ ಸೈನ್ ಸ್ಕ್ವೇರ್ ಎ ಅಂತ, ಕರೆಕ್ಟ್ ಅಲ್ವಾ? ಇಲ್ಲಿ ಕೂಡ ನಮಗೆ ಕಾಟ್ ಇದೆ. ಕಾಟ್ ಅಂದ್ರೇನು? ಸೈನ್ ಬೈ ಕಾಸ್ ಬೈ ಸೈನು. ಕೊಸಿಕೆಂಟ್ ಅಂದ್ರೇನು? 1/sin, ಕರೆಕ್ಟ್ ಅಲ್ವಾ? ಸೊ ಕೊಸಿಕೆಂಟ್ ಅಂದರೆ ಏನು? 1/sin ಎ ಮೈನಸ್ ಕಾಟ್ ಅಂತಂದರೆ ಕಾಸ್ ಎ ಬೈ ಸೈನ್ ಎ, ಕರೆಕ್ಟ್ ಅಲ್ವಾ? ಇಂಟು 1 ಪ್ಲಸ್ ಕಾಸ್ ಎ, ಇದನ್ನ ಹಾಗೆ ಇಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ? ಸೈನ್ ಎ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಏನಾಯಿತು? 1 ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಸಾರಿ, ನಮ್ಗೆ ಆಲ್ರೆಡಿ ಗೊತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಅಂದ್ರೇನು? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಸೊ ಸೈನ್ ಎ ಈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಸೈನ್ ಎ. ಸೊ ನಮ್ಮ ಆನ್ಸರ್ ಏನು ಬರುತ್ತೆ? ಸೈನ್ ಎ. ಇಲ್ಲ ನಾವು ವ್ಯಾಲ್ಯೂ ಹಾಕೊಂಡು ಮಾಡ್ತೀವಿ ಅಂತ ಅಂದರೆ 60 ಹಾಕೊಂಡು ಮಾಡಿ ಬರುತ್ತೆ. ಸರಿ, 60 ಡಿಗ್ರಿಗೆ ಬರೋಲ್ಲ, 90 ಡಿಗ್ರಿ ಟೀಟಾ 90 ಹಾಕ್ಕೊಳ್ಳಿ. ಸೊ ಫಸ್ಟ್ ಟೀಟಾ 45 ಚೆಕ್ ಮಾಡಬೇಕು, ಆಮೇಲೆ 60 ಚೆಕ್ ಮಾಡಬೇಕು, ಆಮೇಲೆ 90 ಚೆಕ್ ಮಾಡಬೇಕು. ಸೊ ಒಂದೊಂದ್ಸಲ ಮೆಜಾರಿಟಿ 45 ಬಂದುಬಿಡುತ್ತೆ, ಇಲ್ಲ ಅಂತಂದರೆ 60 ಚೆಕ್ ಮಾಡಬೇಕು, ಅಲ್ಲೂ ಬಂದಿಲ್ಲ ಅಂದರೆ 90 ಚೆಕ್ ಮಾಡಬೇಕಾಗುತ್ತೆ. ಆ ಮೂರಲ್ಲೇ ಪಕ್ಕ ಯಾವುದೋ ಒಂದಲ್ಲಿ ಬರುತ್ತೆ. ಓಕೆ, ಇವಾಗ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ, ಇದು 60 ಬರಲಿಲ್ಲ, 90 ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಇದು ನೀವೇ ಮಾಡಿ. ಓಕೆ, ಸೊ ಕಮೆಂಟ್ ಮಾಡಿ, ಯಾರ್ದು ಕರೆಕ್ಟಾಗಿದೆ ಅವ್ರು ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ಈ ವಿಡಿಯೋಗೆ ಇಷ್ಟೇ, ಮತ್ತು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದಷ್ಟು ಫಾರ್ಮುಲಾಸ್ ಆಗಲಿ, ಇನ್ನೊಂದಷ್ಟು ಮೆಥಡ್ಸ್ ಆಗಲಿ ನೆಕ್ಸ್ಟ್ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಷ್ಟೇ, ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಲ್ವಾ, ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ, ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ, ಬಾಯ್.